Okay, guys, welcome to One Piece chapter review 1132. ಈ ಚಾಪ್ಟರ್ನ ರಿವ್ಯೂ ಮಾಡ್ತಾ ಇದೀವಿ. ಈ ಚಾಪ್ಟರ್ನ ಹೆಸರು ಅಡ್ವೆಂಚರ್ ಇನ್ ಎಲ್ಬ್ಯಾಫ್. ಓಡಸನ್ಸ್ ಸಖತ್ ಕ್ಲೆವರ್ ಆಗಿ ಕೊಟ್ಟಿದ್ದಾರೆ ಈ ಚಾಪ್ಟರ್ ಹೆಸರು. ಯಾಕಂದ್ರೆ ನಾವು ಆಬ್ವಿಯಸ್ಲಿ ಎಲ್ಲಾ ಚಾಪ್ಟರ್ ಮತ್ತೆ ಎಲ್ಲಾ ಲ್ಯಾಂಡ್ ಅಲ್ಲೂ ಎಲ್ಲಾ ಐಲ್ಯಾಂಡ್ ಅಲ್ಲೂ ಮಾಡೋದೇ ಅಡ್ವೆಂಚರ್. ಆಬ್ವಿಯಸ್ಲಿ ಅಡ್ವೆಂಚರ್ನ ಇವಾಗ ಎಲ್ಬಾಫ್ ಅಲ್ಲಿ ಡಿಫ್ರೆಂಟ್ ಆಗಿದಾರ, ಎಲ್ಬಾಫ್ ಅಲ್ಲಿ ಮಾಡ್ತಾರ ಅಂತ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ಇವಾಗ ಕೊಟ್ಟಿರೋದು ಅಡ್ವೆಂಚರ್ ಇನ್ ಎಲ್ಬ್ಯಾಫ್. ಓಕೆ, ಯಾವ ತರ ಅಡ್ವೆಂಚರ್ ಡಿಫ್ರೆಂಟ್ ಆಗಿ ಮಾಡ್ತೀವಿ ಅನ್ಸುತ್ತೆ. ಆಬ್ವಿಯಸ್ಲಿ ಡಿಫ್ರೆಂಟ್ ಆಗಿದೆ. ಈ ಚಾಪ್ಟರ್ ಅಲ್ಲಿ ಸ್ವಲ್ಪ ಸ್ಪೆಷಲ್ ಆಗಿರೋದೆಲ್ಲ ಇದೆ, ಅದಕ್ಕೋಸ್ಕರನೇ ಅಡ್ವೆಂಚರ್ ಅಂತ ಸ್ಪೆಸಿಫಿಕ್ ಆಗಿ ಎಲ್ಬಾಫ್ ಕೊಟ್ಟಿರೋದು. ಫಸ್ಟ್ ಇವಾಗ ನಮ್ಗೆ ಚಾಪ್ಟರ್ ರಿವ್ಯೂ ಮಾಡಕ್ಕಿಂತ ಮುಂಚೆ ನಾವು ಕವರ್ ಪೇಜ್ ಸ್ಟೋರಿ ಓದ್ತೀವಿ. ಆಬ್ವಿಯಸ್ಲಿ ಯಮಾಟೋ ಇವಾಗ ನಮ್ಗೆ ಇಲ್ಲಿದೆ ಗೊತ್ತಾ, ಊಡೋನ್ ಪ್ರಿಸನ್ ಇದೆ ಗೊತ್ತಾ. ಊಡೋನ್ ಪ್ರಿಸನ್ ನಲ್ಲಿ ಇವಾಗ ಊಡೋನ್ ಪ್ರಿಸನ್ ಹತ್ರನೇ ಕ್ಯಾಸಲ್ ಕಟ್ತಿದ್ದಾರೆ. ಇನ್ನೊಂದು ಕ್ಯಾಸಲ್ ಕಟ್ತಿದ್ದಾರೆ. ಅಲ್ಲಿ ಮುಂಚೆ ಒಂದು ಕ್ಯಾಸಲ್ ಇತ್ತು, ಇಲ್ಲ ಅದನ್ನ ಹೊಡೆದಾಕಿದ್ರು ಅನ್ಸುತ್ತೆ ಏನು ಪ್ರಿಸನ್ ಕಟ್ಟೋದಿಕ್ಕೆ. ಆದ್ರೆ ಇವಾಗ ಅಲ್ಲಿ ಮತ್ತೆ ಬರ್ತಾ ಇದೆ ಊಡಾನ್ ಕ್ಯಾಸಲ್. ಅಲ್ಲೇ ಇರೋದು ಕಿಂಗು ಮತ್ತೆ ಕ್ವೀನು. ಯಾಕಂದ್ರೆ ಕೈಡೋ ಮತ್ತೆ ಬಿಗ್ ಮಾಮು ಎಲ್ಲ ಬಿದ್ಮೇಲೆ ಕೆಳಗಡೆಗೆ ಇವಾಗ ಇವ್ರನ್ನ ತಗೊಂಡೋಗಿ ಜೈಲ್ ಹಾಕಿದ್ದಾರೆ. ಅದೇ ಜೈಲಲ್ಲಿ ಇದ್ದಾರೆ, ಆದ್ರೆ ತೋರಿಸಿಲ್ಲ ಅವರಿಬ್ರು ಕಿಂಗು ಮತ್ತೆ ಕ್ವೀನ್ ಅಲ್ಲೇ ಇದ್ದಾರೆ ಅಂತ. ನೀಟಾಗಿ ನಮ್ಗೆ ಅವ್ರು ಹೆಂಗಿದ್ದಾರೆ ಅಂತ ತೋರಿಸಿಲ್ಲ, ಆದ್ರೆ ಒಟ್ನಲ್ಲಿ ಅಲ್ಲೇ ಇರೋದು ಅಂತ ನಮಗೆ ಗೊತ್ತಲ್ವಾ, ಅದಕ್ಕೆ ಅಲ್ಲೇ ಹೋಗ್ತೀವಿ. ಇವಾಗ ಯಮಾಟೋ ಮತ್ತೆ ಒಟಾಮ ಮತ್ತೆ ಸ್ಪೀಡು ಮೂರು ಜನನು ಅಲ್ಲಿ ಊಡನ್ ಕೆಸಲ್ ಹತ್ರ ಬಂದ್ಬಿಟ್ಟು ನೋಡ್ತಿದ್ದಾರೆ. ಕೆಸಲ್ ಕಟ್ಟೋದು ಸೇಮ್ ಅದೇ ತರನೇ ಓಡನ್ ಕೆಸಲ್ ತರನೇ ಇಲ್ಲೂ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಅದಕ್ಕೋಸ್ಕರ ಅವ್ರು ಅದನ್ನ ಚೆಕ್ಅಪ್ ಮಾಡ್ಕೊಂಡು ಅವರು ಅವನ್ ಯಾಸು ಸೋರ್ಡ್ ನ ಕದ್ದಿರೋನ್ನ ಹಿಡಿಯಕ್ಕೆ ಅಂತ ಹೋಯ್ತಾ ಇದ್ರು. ಇಲ್ಲಿ ಹೋಗಿ ಸ್ಟಾಪ್ ಹಾಕ್ಬಿಟ್ಟು ಕ್ಯಾಸಲ್ ಹಿಂಗ್ ಕಟ್ಟಿದ್ದಾರೆ ಅಂತ ನೋಡ್ಕೊಂಡು ನಿಂತವ್ರೆ. ಎಷ್ಟು ಸ್ಪೀಡ್ ಆಗಿ ಓಡ್ತಿದ್ರು ಅಂದ್ರೆ ಓದ್ ಚಾಪ್ಟರ್ ಅಲ್ಲಿ ಅಷ್ಟು ಸ್ಪೀಡ್ ಆಗಿ ಇನ್ನೇನು ಅವ್ನು ಮುಂದೆನೇ ಇದ್ದಾನೆ ಅನ್ನೋ ತರ ಓಡ್ತಾ ಇದ್ರು. ಇವಾಗ ನೋಡ್ಬಿಟ್ರೆ ಸ್ಟಾಪ್ ಹಾಕ್ಬಿಟ್ಟು ಎಲ್ಲೋದು ಅಂತ ಹುಡುಕ್ತಾವ್ರೆ. ನಮ್ಗೆ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಕ್ಯಾಸಲ್ ಕಾಣಿಸುತ್ತೆ, ಕಟ್ತಾ ಇರೋದು, ಕನ್ಸ್ಟ್ರಕ್ಷನ್ ಆಗ್ತಾ ಇರೋದು. ಇದಿಷ್ಟು ಯಮಾಟೋ ಮತ್ತೆ ಒಟಾಮದು ಸ್ಟೋರಿ. ಇವ್ರು ಇವಾಗ ಕ್ಯಾಸಲ್ ಅಲ್ಲಿ ಯಾರು ಇಡ್ತಾರೆ, ಯಾರು ಕದ್ದಿದ್ದಾರೆ ಸೋರ್ಡ್ನ ನಾನು ಜೋಪಾನಾಗಿ ಮಾಡಿಕೋಬೇಕು. ಯಾರು ಕದಿತಾವನೋ ಗೊತ್ತಿಲ್ಲ. ಯಮಾಟೋ ಬೇರೆ ಇನ್ನೂ ಹುಡುಕಿಲ್ಲ, ಅದಕ್ಕೋಸ್ಕರ ಅಲ್ಲಿಗೋಸ್ಕರ ನನ್ನ ಸೋರ್ಡ್ನ ಮಾತ್ರ ನಾನು ಜೋಪಾನಾಗಿ ಮಡಿಕೋಬೇಕು. ಓಕೆ, ಅದಕ್ಕೆ ಕೈಲಿ ಇಟ್ಕೊಂಡ್ಬಿಟ್ಟಿದ್ದೀನಿ, ಜಾಸ್ತಿ ಅಲ್ಲಿ ಲೀಕದ್ ಬೇಡ ಅಂತ. ಓಕೆನಾ, ಇವಾಗ ಅವ್ನು ಯಾವ ಸೋಡ್ ಕದ್ದಿರೋದಾನೆ, ಎಷ್ಟು ಸೋಡ್, ಇನ್ನೂ ಇವ್ರೊಬ್ಬರು ಜನ ಇಲ್ಲಿ ತುಂಬಾ ಜನ ಸೋಡ್ ಕದ್ದಿದ್ದಾನ. ಆಮೇಲೆ ಕಿಡ್ನಾಪ್ ಮಾಡ್ತಾ ಇರೋದು ಯಾರು ನಮಗೆ ಇನ್ನೂ ಗೊತ್ತಿಲ್ಲ. ಒಟ್ನಲ್ಲಿ ನನಗನ್ಸಿರೋ ಪ್ರಕಾರ ಬೀಸ್ಟ್ ಪೈರೇಟ್ಸ್ ಅಂತ ನಾನು ಅನ್ಕೊಂಡಿದ್ದೀನಿ. ಯಾವ ಬೀಸ್ಟ್ ಪೈರೇಟ್ಸ್ ಅಂತ ಇನ್ನೂ ಕನ್ಫರ್ಮ್ ಗೊತ್ತಿಲ್ಲ, ಇಲ್ಲ ಬೇರೆ ಯಾವ್ದಾದ್ರು ಹೊಸ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಮಾಡ್ಬೋದಾ ನನಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವತ್ತಿಷ್ಟು ಯಮಾಟೋದು ಕವರ್ ಪೇಜ್ ಸ್ಟೋರಿ ಇಲ್ಲಿವರೆಗೂ ನಡೆದಿದೆ. ಇವಾಗ ನಾವು ಚಾಪ್ಟರ್ ಅಲ್ಲಿ ಎಲ್ಲಿ ನಿಲ್ಸಿದ್ವೋ ಅಲ್ಲಿಗೇನೆ ಮತ್ತೆ ಶಿಫ್ಟ್ ಆಯ್ತೀವಿ. ಎಲ್ಲಿ ಅಂದ್ರೆ ಇವಾಗ ಎರಿಕ್ ಶಿಪ್ಪು ಎಲ್ಬಾಫ್ ಹತ್ರ ಬರ್ತಾ ಇದೆ, ಇನ್ನೇನು ಲ್ಯಾಂಡ್ ಆಗಕ್ಕೆ ಅಂತ ಹೋಗ್ತಾ ಇದೆ. ಅಷ್ಟರಲ್ಲಿ ಅಲ್ಲಿ ಒಬ್ಬ ಹುಡುಗ ಬಂದ್ಬಿಟ್ಟು, ಯಾರು ಗೊತ್ತಾ ಹುಡುಗ, ನೀವು ಶಾಂಕ್ಸ್ದು ಮತ್ತೆ ಕಿಡ್ದೆಲ್ಲ ಫೈಟ್ ನಡೀತಲ್ಲ, ಆ ಫೈಟ್ ನಡಿಬೇಕಾದ್ರೆ ಅಲ್ಲಿ ಒಬ್ಬ ಬಂದಿದ್ದ ಗೊತ್ತಾ ಹುಡುಗ, ಪಿಂಕ್ ಕಲರ್ ಹೇರ್ ಹಾಕೊಂಡು ಆನಿಮಲ್ ಎಲ್ಲ ಆಲ್ರೆಡಿ ನೀವು ನೋಡಿರ್ತೀರ ಅನ್ಕೊಂಡಿನಿ. ಆ ಹುಡುಗ ನೋಡಿ ಫೋಟೋ ಹಾಕ್ತಾ ಇದ್ದೀನಿ. ಆ ಹುಡುಗ ಇವಾಗ ಬಂದ್ಬಿಟ್ಟು ಓ ಎಲ್ಬ್ಯಾಫ್ಗೆ ಗ್ರೇಟ್ ಎರಿಕ್ ಶಿಪ್ ಕ್ಯಾಪ್ಟನ್ಸ್ ಎಲ್ಲ ಬಂದ್ಬಿಟ್ರು ಅಂತ ಫುಲ್ ಎಲ್ಲ ಕಿರ್ಚ್ಕೊಂಡು ಫುಲ್ ಖುಷಿ ಆಗ್ಬಿಟ್ಟಿದ್ದಾನೆ. ಅವ್ರು ಬಂದಿದ್ದಾರ ನೋಡ್ಬಿಟ್ಟು. ಅವ್ರು ಬಂದಿದ್ ನೋಡ್ಬಿಟ್ಟು ಅಲ್ಲೇ ಬಾರ್ ಇರುತ್ತಲ್ಲ, ನಾವು ಹೋದ್ಸರಿ ಎಲ್ಲ ಶಾಂಕ್ಸ್ ಎಲ್ಲ ನೋಡಿದ್ವಲ್ಲ, ಆ ಬಾರಲ್ಲಿ ಇರ್ತಾನೆ ಅನ್ಸುತ್ತೆ ಆ ಹುಡುಗ ಮತ್ತೆ ಅದು ಅವ್ರ ಅಮ್ಮ ಇರ್ಬೋದು. ಅವ್ರ ಅಮ್ಮ ಮತ್ತೆ ಆ ಹುಡುಗ ಇಬ್ರು ಸೇರ್ಕೊಂಡು, ಇವಾಗ ನಮ್ಗೆ ಅವ್ರ ಹೆಸರು ಗೊತ್ತಾಗುತ್ತೆ. ಆ ಹುಡುಗನ ಹೆಸರು ಬಂದ್ಬಿಟ್ಟು ಕಾಲಿನ್ ಅಂತ ಅವನ ಹುಡುಗನ ಹೆಸರು. ಇವಾಗ ಆ ಹುಡುಗ ಬಂದ್ಬಿಟ್ಟು ಇವಾಗ ಜೈಂಟ್ಸ್ ಎಲ್ಲ ಬಂದ್ಬಿಟ್ರು ಅಮ್ಮ ಅಂತ ಎಲ್ಲ ಫುಲ್ ಹೋಗ್ಬಿಟ್ಟು, ಅಮ್ಮ ಅಂತ ಏನ್ ಹೇಳಿಲ್ಲ ಸ್ಪೆಸಿಫಿಕ್ ಆಗಿ, ಒಟ್ಟಾಗಿ ನಾವು ಅನ್ಕೋಬಹುದು ಅವ್ರ ಅಮ್ಮ ಮಗ ಅಂತ ಅನ್ಕೋಬಹುದು. ಇವಾಗ ಏನ್ ತೊಂದರೆ ಇಲ್ಲ. ಅದಕ್ಕೋಸ್ಕರ ಜೈಂಟ್ಸ್ ಎಲ್ಲ ಬಂದ್ಬಿಟ್ರು ಅಂತ ಹೋಗಿ ಇನ್ಫಾರ್ಮೇಶನ್ ಕೊಡ್ತಾನೆ ಬಾರ್ಟೆಂಡರ್ಗೆ. ಅವ್ರು ಹೋಗ್ತಾರೆ, ಓ ಸಖತ್ ಅವರು ಬರ್ತಾರ ಬಾರ್ಗೆ ಕೇಳು ಅಂತ ಕೇಳ್ತಾನೆ. ಅವ್ನು ಹೋಗಿ ಹುಡುಗ ಹೋಗ್ಬಿಟ್ಟು, ದಿ ಕ್ಯಾಪ್ಟನ್ಸ್ ನೀವು ಬಾರ್ಗೆ ಡ್ರಿಂಕ್ಸ್ ಕುಡಿಯಕ್ ಬರ್ತೀರಾ ಅಂತ ಕೇಳ್ತಾನೆ. ಅಲ್ಲಿಗೆ ಹೋಗಿ ಬಂದ್ಬಿಟ್ಟು ಅವ್ನ ಕ್ಯಾಪ್ಟನ್ ಇಂದಾನೆ ಅಲ್ಲೇ ಶಿಪ್ ಇಂದಾನೆ ಇಲ್ಲ ಅಂತ ಸಿಗ್ನಲ್ ಮಾಡ್ತಾನೆ. ಇಲ್ಲ ಅಂತ ಅವ್ನು ಸಿಗ್ನಲ್ ಮಾಡ್ತಾನೆ. ಅಲ್ಲಿಗೆ ಓ ಶೆಟ್ ಅವ್ರು ಬರಲ್ವಂತೆ ಅಂತ ಅವನು ಹೋಗ್ಬಿಟ್ಟು ಮತ್ತೆ ಅವ್ರಿಗೆ ಹೇಳ್ತಾನೆ ಬಾರ್ಟೆಂಡರ್ ಅವ್ರಿಗೆ, ಅವ್ರು ಬರಲ್ವಂತೆ ಅಂತ. ಅಲ್ಲಿಗೋಸ್ಕರ ಅವನ್ ಫುಲ್ ಖುಷಿ ಆಗ್ಬಿಡ್ತಾನೆ. ಅವ್ರ ಅಮ್ಮ ಹೋಗ್ಬಿಟ್ಟು, ಓ ಹೌದು ಬರಲ್ವಾ, ಓಕೆ, ಅವ್ರ ಹತ್ರ ಯಾರೋ ಗೆಸ್ಟ್ ಇರಬೇಕು, ಆ ಗೆಸ್ಟ್ಗಳಿರೋದಕ್ಕೆ ಅವರು ಇಲ್ಲೇಕ್ ಬರ್ತಾರೆ, ಡೈರೆಕ್ಟ್ ಅವರು ವಿಲೇಜ್ಗೆ ಹೋಗ್ತಾರೆ. ಅದಕ್ಕೋಸ್ಕರ ನೀನೇನ್ ಮಾಡ್ತೀಯಾ, ನೀನು ಹೋಗು ವಿಲೇಜ್ಗೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ವಿಲೇಜ್ಗೆ ಹೋಗ್ತೀನಿ ಅಂದ್ಬಿಟ್ಟು ಫುಲ್ ಅವ್ನು ಬ್ಯಾಕ್ ಆಗಿ ಹೋಗ್ತಿರ್ತಾನೆ. ಅದಕ್ಕೆ ಅವ್ರು ಹೇಳ್ತಾರೆ, ಸರಿ ಅವ್ರು ಹೆಂಗೂ ವಿಲೇಜ್ ಹೋಗ್ತಾ ಇದೆಯಾ, ತಗೋ ನಾನು ನಿನ್ಗೊಂದು ಬ್ಯಾಸ್ಕೆಟ್ ನ ಪ್ಯಾಕ್ ಮಾಡ್ಕೊಟ್ಟಿದೀನಿ ಅಂತ ಹುಡುಗನ್ ಕೈ ಕೊಡ್ತಾರೆ. ಆ ಬ್ಯಾಸ್ಕೆಟ್ ಅಲ್ಲಿ ಏನಿದ್ಯಪ್ಪ ಅಂದ್ರೆ ಮಾಮೂಲಿ ಫುಡ್ ಅದು ಇದು ಎಲ್ಲ ಇದೆ. ಅದಕ್ಕೋಸ್ಕರ ಆ ಬಾಸ್ಕೆಟ್ ಅಲ್ಲಿ
ರಿಪ್ಲಿಗೆ ಏನ್ ಇಷ್ಟನೋ ಅದನ್ನ ಮಡಗಿದ್ದೀನಿ ಅಂತ ಹೇಳ್ತಾನೆ. ಓಕೆನಾ, ಇವಾಗ ನಮ್ಗೆ ರಿಪ್ಲಿ ಯಾರು, ಹೊಸ ಕ್ಯಾರೆಕ್ಟರ್ಸು ರಿಪ್ಲಿ ಯಾರು ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ. ನೆಕ್ಸ್ಟ್ ಯಾರು ನೋಡ್ಬೇಕು ಅಂತ ಗೊತ್ತಿಲ್ಲ. ಅವ್ರು ಯಾರು ನೆಕ್ಸ್ಟ್ ನಮ್ ಮುಂದೆ ಬರೋ ಚಾಪ್ಟರ್ ಅಲ್ಲಿ ನೋಡ್ಬೇಕಾಗತ್ತೆ. ಒಟ್ಟಿನಲ್ಲಿ ರಿಪ್ಲಿಗೆ ಇಷ್ಟ ಆಗುವಂತ ಐಟಮ್ಸ್ ಎಲ್ಲ ಇದರಲ್ಲಿದೆ, ತಗೊಂಡೋಗು ಅಂತ ಹೇಳ್ತಾನೆ. ಮತ್ತೆ ಅದ್ರ ಜೊತೆಗೆ ನಿಮ್ಮ ಅಪ್ಪಂಗೂ ಏನ್ ಐಟಮ್ಸ್ ಬೇಕಾಗುತ್ತೆ ಇದಕ್ಕೆ ನಾನು ಹೇಳಿದ್ರು, ಇವರೆಲ್ಲ ಫ್ಯಾಮಿಲಿ ಇರ್ಬೋದು ಅಂತ. ಅವ್ರ ಅಪ್ಪಂಗೆ ಏನ್ ಇಷ್ಟ ತಗೊಂಡೋಗ್ತದೇನಲ್ಲ, ಅದಕ್ಕೋಸ್ಕರ ಇವ್ರ ಅಮ್ಮ, ಮಗ, ಮತ್ತೆ ಅದು ಯಾರೋ ಅಪ್ಪ ಯಾರು ಅಂತ ಗೊತ್ತಿಲ್ಲ. ಮತ್ತೆ ರಿಪ್ಲಿ ಅನ್ನೊಂದು ಕ್ಯಾರೆಕ್ಟರ್ ನಮ್ಗೆ ಇನ್ನೂ ಗೊತ್ತಾಗಿಲ್ಲ ಯಾರು ರಿಪ್ಲಿ ಅಂತ. ಇದಿಷ್ಟು ಅದಕ್ಕೆ ನಾನು ಹೇಳಿದ್ದು ಇವ್ರಿಬ್ರು ಇಷ್ಟು ಜನ ಫ್ಯಾಮಿಲಿ ಇರಬಹುದು ಅಂತ. ಇನ್ನು ಕನ್ಫರ್ಮ್ ಆಗಿ ಹೇಳಿಲ್ಲ, ಯಾಕಂದ್ರೆ ಅವನು ಸಣ್ಣ ಮಗ ಅಂತ ಇನ್ನೂ ಕರೆದಿಲ್ಲ, ಅವನು ಅಮ್ಮ ಅಂತ ಇನ್ನೂ ಕರೆದಿಲ್ಲ, ಇನ್ನು ಕನ್ಫರ್ಮ್ ಇಲ್ಲ. ಒಟ್ಟಾಗಿ ನಾವು ಅನ್ಕೋಬಹುದು, ಅದಕ್ಕೋಸ್ಕರ ಹೇಳಿದ್ದು. ಅದಕ್ಕೆ ರಿಪ್ಲಿಗೆ ಇಷ್ಟವಾಗಿರೋ ಐಟಮ್ಸ್ ಇದೆ, ಮತ್ತೆ ನಿಮ್ಮ ಅಪ್ಪಂಗೆ ಏನ್ ಇಷ್ಟ ಏನೋ ಅದನ್ನೂ ಮಡಗಿದ್ದೀನಿ, ಎರಡು ತಗೊಂಡೋಗು ಅಂತ ಹೇಳ್ತಾನೆ. ಆಯ್ತು ತಗೊಂಡೋಗ್ತೀನಿ ಅಂದ್ಬಿಟ್ಟು ಅವನು ಬ್ಯಾಸ್ಕೆಟ್ ಎಲ್ಲ ತಗೊಂಡು ನೀಟಾಗಿ ಹಾಕೊಂಡು ಹಿಂಗೆಲ್ಲ ಹೋಗ್ತಾ ಅವನು ಫುಲ್ ಮೇಲೆ ಅಪ್ಪರ್ ರಲ್ಮ್ಗೆ. ಸರಿನಾ, ಅವನು ಆಮೇಲೆ ಹೇಳ್ತಾ ಇವಳು ಹಂಗೆ ಕ್ಯಾಪ್ಟನ್ಸ್ಗೆಲ್ಲ ಹೇಳು, ನಾನು ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ನಾನು ಫುಡ್ ಡ್ರಿಂಕ್ಸ್ ಎಲ್ಲ ಎತ್ಕೊಂಡು ನಾನು ಬರ್ತೀನಿ, ಜಾಯ್ನ್ ಆಗ್ತೀನಿ ಅಂತ ಹೇಳು ಅಂತ ಹೇಳ್ತಾನೆ. ಸರಿ ಆಯ್ತು ಹೇಳ್ತೀನಿ ಅಂದ್ಬಿಟ್ಟು ಅವನು ಫುಲ್ಲು ಎತ್ಕೊಂಡು ಎಲ್ಲ ಮೇಲೆ ಹೋಗ್ತಾನೆ. ಆಮೇಲೆ ಆ ಕಾಲಿನ್ಗೆ ತುಂಬಾ ವಿಷಯ ಗೊತ್ತಾಗಿದೆ. ಹೇಗಪ್ಪ ಅಂದ್ರೆ ಅವನು ಶಾಂಕ್ಸ್ ಕ್ರೂಗೆ ಸೇರ್ಕೋಬೇಕು ಅಂತ ಅವನು ಫುಲ್ ಹಠ ಮಾಡ್ತಿದ್ನಲ್ಲ ಮುಂಚೆ, ಸೇಮ್ ಲೂಫಿ ತರನೇ. ಆದ್ರೆ ಶಾಂಕ್ಸ್ಗೆ ಏನ್ ಮಾಡೋದು, ಅವನ ಹತ್ರ ಜಾಗ ಅವ್ನಿಗೆ ಯಾರು ಚಿಕ್ಕ ಹುಡುಗರು ಸೇರಿಸ್ಕೊಳಕ್ ಇಷ್ಟ ಇಲ್ಲ. ಮತ್ತೆ ಅವನಿಗೆ ಎಸ್ಪೆಷಲಿ ಅವ್ನಿಗೆ ಎಷ್ಟೊಂದ ಸ್ಟ್ರಾ ಹ್ಯಾಟ್ಸ್ ಕೊಡ್ತಾನೆ ಎಲ್ಲರಿಗೂ. ಅದಕ್ಕೆ ಸ್ಟ್ರಾ ಹ್ಯಾಟ್ಸ್ ಎಲ್ಲ ಖಾಲಿ ಆಗ್ಬಿಟ್ಟಿದೆ, ಎಲ್ಲ ತರದ್ದು ಇಲ್ಲಪ್ಪ ನೀನು ಹಂಗೆಲ್ಲ ಕೇಳ್ಬೇಡ ಅಂತ ಅವನು ಸುಮ್ನೆ ಹೇಳ್ತಿರ್ತಾನೆ. ಅದಕ್ಕೋಸ್ಕರ ಅವನು ಶಾಂಕ್ಸ್ ಇಲ್ಲಿ ಬಂದಿದ್ದಕ್ಕೆ ಎಲ್ಬಾಫ್ ಬಂದಿರೋ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ, ನಮ್ಗೆ ಆಬ್ವಿಯಸ್ಲಿ ಗೊತ್ತಿದೆ ಅವನು ಕಿಡ್ ಪೈರೇಟ್ಸ್ ಜೊತೆಲ್ಲ ಫುಲ್ ಎಲ್ಲ ಸ್ಲಾಶ್ ಮಾಡಿ ನಾಶ ಧ್ವಂಸ ಮಾಡಾಕ್ಬಿಟ್ಟ ಕಿಡ್ ಪೈರೇಟ್ಸ್ ನ ಒಂದೇ ಸ್ಲಾಶ್ ಅಲ್ಲೇ. ಅದಾದ್ಮೇಲೆ ಅವನು ಕಾಲಿನ್ಗೆ ಸ್ಟ್ರಾ ಹ್ಯಾಟ್ಸ್ ಲೂಫಿ ಬಗ್ಗೆ ಹೇಳಿದಾನೆ. ಏನಂತ, ನೀನು ಒಂದ್ ಹೆಸರು ನೆನ್ಪಿಟ್ಕೋ, ಸ್ಟ್ರಾ ಹ್ಯಾಟ್ ಲೂಫಿ, ಮಂಕಿ ಡಿ ಲೂಫಿ, ಅವನ ಹೆಸರು ನೆನ್ಪಿಟ್ಕೋ. ಅವ್ನು ಸಿಕ್ಕಾಬಿಟ್ಟ ನನ್ ಲೆವೆಲ್ಲೇ, ಅವನು ನನ್ ತರನೇ ಆಗ್ತಾನೆ, ಅವ್ನು ನನ್ನ ಲೆವೆಲಲ್ಲೇ ಇದ್ದಾನೆ ಇವಾಗಲೇ, ಅಷ್ಟು ಸ್ಟ್ರಾಂಗ್ ಅವನು ಅಂತೆಲ್ಲ ಫುಲ್ಲು ಬಿಲ್ಡಪ್ ಕೊಟ್ಟಿರ್ತಾನೆ ಸ್ಟ್ರಾ ಹ್ಯಾಟ್ ಲೂಫಿ ಬಗ್ಗೆ. ಅದಕ್ಕೆ ಕಾಲಿನ ಅವರೇ ಬಂದಿದ್ದಾರೆ ಅಂತ ಫುಲ್ಲು ಖುಷಿ ಆಗ್ಬಿಟ್ಟು ಇವಾಗ ಅವ್ರ ನೋಡಕ್ಕೆ ಅಂತ ಅವ್ನು ಮತ್ತೆ ಇವಾಗ ಅಪ್ಪರ್ ಲೆವೆಲ್ಗೆ ಹೋಗ್ತಾ ಇರೋದು. ಇವಾಗ ಅವರೆಲ್ಲ ಹೋಗ್ತಿದಾರೆ ಅಲ್ಲಿಗೆ. ಅದಕ್ಕೋಸ್ಕರ ನಂಗೆ ಶಾಂಕ್ಸ್ ನಮ್ಮ ಬಾಸ್ ಹೇಳಿದ್ರು ಇವ್ರನ್ನ ನೋಡು ಅಂತ, ಅದಕ್ಕೋಸ್ಕರ ಅವ್ರನ್ನ ನೋಡ್ಬೇಕು ಅಂತ ಹೇಳಿದೆ. ಅವಾಗ ನಮ್ಗೆ ಫ್ಲಾಶ್ ಬ್ಯಾಕ್ ಆಗ್ತಾರೆ. ಶಾಂಕ್ಸು ಲೂಫಿ ಬಗ್ಗೆ ಹೇಳ್ತಾರೆ ಅದನ್ನ ಕಾಲಿನ್ಗೆ. ಅವನು ಜಾಯ್ನ್ ಆಗ್ಬೇಕು ಅಂತಿದ್ನಲ್ಲ, ಅದಕ್ಕೋಸ್ಕರ ಅವನು ಹೇಳ್ತಾನೆ. ಅವನು ಆಮೇಲೆ ಎಲ್ಲ ತಗೊಂಡು ಫುಲ್ಲು ಮೇಲ್ಗಡೆ ಎಲ್ಲ ಅವ್ರು ಕೊಟ್ಟಿರೋ ಐಟಮ್ಸ್ ಎಲ್ಲ ತಗೊಂಡು ಮೇಲ್ಗಡೆ ಹೋಗ್ತಾ ಇದ್ದಾನೆ. ಆಮೇಲೆ ನಾವು ದಿ ಗ್ರೇಟ್ ಎರಿಕ್ ಶಿಪ್ ಹತ್ರ ಎಲ್ಲಿಗೆ ಬರ್ತೀವಿ, ಅಲ್ಲಿ ನೋಡ್ತಾ ಇದ್ದಾಗ ಅಲ್ಲೇ ಈ ಕಡೆ ಎಲ್ಲ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಹೈರುದ್ದೀನ್ ಮತ್ತೆ ಸ್ಟ್ಯಾನ್ಸನ್ ಇಬ್ರು ಹೊಸ ನ್ಯೂ ಜಾಯಿಂಟ್ ವಾರಿಯರ್ ಪೈರೇಟ್ಸ್, ಅವರಿಬ್ರು ಮೂಸ್ ಅಂದ್ರೆ ಒಂದು ಡೈನೋಸರ್ ತರ ಇತ್ತಲ್ಲ ಪ್ರಾಣಿನ, ಅದನ್ನ ಸಾಯಿಸ್ಬಿಟ್ಟು ತಗೊಂಡು ಹೋಗ್ತಾ ಇದ್ರಲ್ಲ, ಅವರು ಅಲ್ಲಿಂದ ಅವರು ಡೆತ್ ರೇಡ್ ಮೇಲೆ ಇದ್ರಲ್ಲ ಕೆಳಗಡೆ ಪೂರ್ತಿ ಎಲ್ಬಾಫ್ ಅಲ್ಲಿ, ಅಲ್ಲಿಂದ ಅವ್ರು ನೋಡ್ತಾರೆ. ಅವ್ರಿಗೆ ಗ್ರೇಟ್ ಎರಿಕ್ ಶಿಪ್ ಕಾಣಿಸ್ತಾ ಇದೆ. ಇವ್ರಿಗೆ ಗೊತ್ತಾಯ್ತು ಗ್ರೇಟ್ ಎರಿಕ್ ಶಿಪ್ ಅಲ್ಲಿ ಬಂದ್ಬಿಟ್ರು, ಸ್ಟ್ರಾ ಹ್ಯಾಟ್ಸ್ ಎಲ್ಲ ಬಂದ್ಬಿಟ್ರು ಅಂತ. ಎಲ್ಬಾಫ್ ಹತ್ರ ಅವ್ರು ಇನ್ನೇನು ಗ್ರೇಟ್ ಎರಿಕ್ ಶಿಪ್ ರೀಚ್ ಆಗ್ತಿದೆ, ಅವ್ರ ಮುಂದೆಗಳನ್ನೇ ಒಂದು ದೊಡ್ಡ ರೈನ್ಬೋ ಬರುತ್ತೆ. ಆ ದೊಡ್ಡ ರೈನ್ಬೋ ನೋಡ್ಬಿಟ್ಟು ಅದು ನಮ್ಗೆ ಇವಾಗ ಎಲ್ಬಾಫ್ ಅಲ್ಲಿ ಸೈಡ್ ಆಂಗಲ್ ಇಂದ ತೋರಿಸಿದ್ದಾರೆ. ಎಲ್ಬಾಫ್ ಫುಲ್ ಟ್ರೀನ ಸೈಡ್ ಆಂಗಲ್ ಇಂದ ತೋರಿಸಿದ್ರೆ, ಅದು ಅಲ್ಲಿಂದ ಆ ಪ್ಯಾನಲ್ ನಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಬಾಫ್ ಮರಕ್ಕೂ ಮತ್ತೆ ಜೈಂಟ್ ಎರಿಕ್ ಶಿಪ್ಗೂ ಇರೋ ಡಿಫ್ರೆನ್ಸ್. ನಮ್ಗೆ ಗೊತ್ತಿದೆ ಆಲ್ಮೋಸ್ಟ್ ಸ್ಟ್ರಾ ಹ್ಯಾಟ್ ಲೂಫಿಗೂ ಮತ್ತೆ ಜೈಂಟ್ ಎರಿಕ್ ಶಿಪ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಒಳ್ಳೆ ಅಷ್ಟು ದೊಡ್ಡ ನಾರ್ಮಲ್, ನಾವು ಜೈಂಟ್ ಎರಿಕ್ ಶಿಪ್ನೇ ನಾರ್ಮಲ್ ನಮ್ ಸೈಜ್ಗೆ ಅಂತ ಅನ್ಕೊಂಡ್ರೆ, ಆ ಸ್ಟ್ರಾ ಹ್ಯಾಟ್ ಲೂಫಿ 1000 ಸನ್ನಿ ಶಿಪ್ ಬಂದ್ಬಿಟ್ಟು ಚಿಕ್ಕದು, ಪುಟಾಣಿ ಅಂದ್ರೆ ಪುಟಾಣಿ, ಅಷ್ಟು ಚಿಕ್ಕದು ಶಿಪ್ ತರ ಕಾಣಿಸುತ್ತೆ ಅವರಿಬ್ಬರದು ಕಂಪೇರ್ ಮಾಡಿದ್ರೆ. ಸರಿನಾ, ಅದೇ ಇವಾಗ ಎಲ್ಬಾಫ್ ಟ್ರೀಗೂ ಮತ್ತೆ ಜೈಂಟ್ ಎರಿಕ್ ಶಿಪ್ಗೂ ನಾವು ಗಮನಿಸ್ತಾ ಇದ್ರೆ ಏನೇನು ಇಲ್ಲ. ಜೈಂಟ್ ಎರಿಕ್ ಶಿಪ್, ನಾವು ಜೈಂಟ್ ಎರಿಕ್ ಶಿಪ್ ನ ಎಷ್ಟು ದೊಡ್ಡದು ಅಂತ ನೋಡಕ್ ಹೋಗ್ತೀವಿ, ನಮ್ಗೆ ಸೈಡ್ ಆಂಗಲ್ ತೋರಿಸಿರೋದ್ರಿಂದ ಕರೆಕ್ಟ್ ಆಗಿ ಕಾಣಿಸುತ್ತೆ ಎಲ್ಲೆಲ್ಲಿ ಏನೇನಿದೆ ಅಂತ. ಅವಾಗ ನಾವು ನೋಡ್ತೀವಿ ಅಲ್ಲಿ ಜೈಂಟ್ ಎರಿಕ್ ಶಿಪ್ ಮುಂದೆನೆ ದೊಡ್ಡದಾಗಿ ಒಂದು ರೈನ್ಬೋ ಬರ್ತಾ ಇದೆ. ಸರಿನಾ, ರೈನ್ಬೋ ಎಲ್ಲ ಬಂದಿದೆ, ಅಲ್ಲಿ ಫುಲ್ ಕತ್ತಿ ಎಲ್ಲ ಕಾಣಿಸ್ತಾ ಇದೆ, ಜೈಂಟ್ ಕತ್ತಿ ಅದೆಲ್ಲ ಕಾಣಿಸ್ತಾ ಇದೆ ಸೈಡ್ ಆಂಗಲ್ ಇಂದ. ಮತ್ತೆ ರಿವರ್ಸ್ ಎಲ್ಲ ಬರ್ತಿದೆ, ಅದೆಲ್ಲ ಎಲ್ಲಿಂದ ಬರ್ತಿದೆ, ಮೇಲೆ ಇನ್ನು ಏನೇನಿದೆ ಏನು ನಮ್ಗೆ ಐಡಿಯಾ ಇಲ್ಲ. ಒನ್ನ ಸೈಡ್ ಆಂಗಲ್ ಇಂದ ಮಾತ್ರ ಕ್ರೇಜಿಯಾಗಿ ಕಾಣಿಸ್ತಾ ಇದೆ ಜೈಂಟ್ ಎರಿಕ್ ಶಿಪ್ ಮಾತ್ರ. ಸಾರಿ ಜೈಂಟ್ ಎರಿಕ್ ಶಿಪ್ ಅಂತೀನಿ, ಜೈಂಟ್ ಎಲ್ಬಾಫ್ ಟ್ರೀ. ಸರಿನಾ, ಅದ್ ಮಾತ್ರ ಸಾಕ. ಜೈಂಟ್ ಎರಿಕ್ ಶಿಪ್ ಮುಂದೆನೆ ಇನ್ನೊಂದು ಚಿಕ್ಕ ಪುಟಾಣಿ ಶಿಪ್ ಇದೆ. ಅದು ಶಿಪ್ ಅಲ್ಲಿ ಯಾರಪ್ಪ ಇರೋದು ಅಂದ್ರೆ ಅಲ್ಲಿರೋದು ಹೈರುದ್ದೀನ್ ಮತ್ತೆ ಸ್ಟ್ಯಾನ್ಸನ್.
ಸ್ಟ್ಯಾನ್ಸನ್ ಮತ್ತೆ ಹೈರುದ್ದೀನ್ ನಾನು ಇವ್ರದೇ ಹೊಸ ಶಿಪ್ ಜೈಂಟ್ ಎರಿಕ್ ಶಿಪ್ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಆದ್ರೆ ಅದೆಲ್ಲ ಜೈಂಟ್ ಎರಿಕ್ ಶಿಪ್, ಅವರು ನ್ಯೂ ಪೈರೇಟ್ಸ್ ಅವ್ರ ಶಿಪ್ ಅಲ್ಲ, ಅದು ಒರಿಜಿನಲ್ ಶಿಪ್ ಅಲ್ಲ, ಅವ್ರ ಪೈರೇಟ್ ಕ್ರೂದು. ಅದು ಸುಮ್ಮನೆ ಇಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಮಾಡಕ್ಕೆ ಆ ಮೂಸ್ನ ತಗೊಂಡು ಹೋಗೋದಿಕ್ಕೆ ಅಂತ ಚಿಕ್ಕದಾಗಿ ಪುಟಾಣಿಯಾಗಿ ಒಂದು ಶಿಪ್ ಮಾಡ್ಕೊಂಡಿದೆ. ಅದರಲ್ಲಿ ಆ ಮೂಸ್ ದೊಡ್ಡ ಪ್ರಾಣಿ ಅದು ಸಾಯಿಸಿರೋದು, ಮತ್ತೆ ಅವರಿಬ್ರು ಕುತ್ಕೊಂಡು ಹೋಗಕ್ಕೆ ಅಷ್ಟೇ ಜಾಗ ಇರೋದು, 3 ಜನ ಹೋಗ್ಬೋದೇನೋ ಅಷ್ಟೇ ಅದರಲ್ಲಿ. ಆ ಶಿಪ್ ಇದೆ. ಆಮೇಲೆ ಎಲ್ಲ ಸ್ಟ್ರಾಯ್ಡ್ಸ್ ಮತ್ತೆ ಇರೋಬ್ಬರು ಯಾರು ನೋಡಿಲ್ಲ, ಎಲ್ಬಾಕ್ನ ಫಸ್ಟ್ ಟೈಮ್ ನೋಡ್ತಾ ಇದಾರೆ, ಅವರೆಲ್ಲನೂ ಆ ಜೈಂಟ್ ರೈನ್ಬೋನ ನೋಡ್ಬಿಟ್ಟು ಫುಲ್ಲು ಶಾಕ್ ಆಗ್ಬಿಡ್ತಾರೆ. ಯಾಕಂದ್ರೆ ನಾವು ಇಷ್ಟು ಹತ್ರದಿಂದ ಯಾವತ್ತೂ ನಾನು ಇಷ್ಟು ಹತ್ರದಿಂದ ರೈನ್ಬೋ ನೋಡೇ ಇಲ್ಲ, ಇಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಎಲ್ಲರೂ ನೋಡಿ ಫುಲ್ಲು ಶಾಕ್ ಆಗ್ತಾ ಇದಾರೆ. ವಾವ್ ಅಂತ. ಬ್ರುಕ್ ಅಂತೂ ನಾನು ಇಷ್ಟೋದ್ರಿಂದ ಎಲ್ಲೂ ನೋಡೇ ಇಲ್ಲ ಅಂತ ಅವನು. ಆಮೇಲೆ ಬಾನಿ ಕಣ್ಣಲ್ಲೆಲ್ಲ ಅವ್ರಿಗೆ ಮಿಂಚ್ ತರ ಎಲ್ಲ ಬರ್ತಾ ಇದೆ ನೋಡಾದ್ಮೇಲೆ. ಆಮೇಲೆ ಆಬ್ವಿಯಸ್ಲಿ ವೇಗಾ ಪಂಕ್ ಎಲ್ಲ ಲಿಲಿತ್ಗೆ ಆಬ್ವಿಯಸ್ಲಿ ಅಷ್ಟೊಂದೇನು ಸರ್ಪ್ರೈಸ್ ಆಗ್ತಿಲ್ಲ, ಖುಷಿ ಆಗ್ತಿದ್ದಲ್ಲ ಅಷ್ಟೇ. ಯಾಕಂದ್ರೆ ಮುಂಚೆ ವೇಗಾ ಪಂಕು ಇಲ್ಲಿ ಆಲ್ರೆಡಿ ಬಂದ್ಬಿಟ್ಟಿದ್ದ, ಅದಕ್ಕೋಸ್ಕರ ಎಲ್ಲಾ ವೇಗಾ ಪಂಕು ಮೈಂಡ್ ಒಂದೇ ಕನೆಕ್ಟ್ ಆಗಿರೋದ್ರಲ್ವಾ, ಅದಕ್ಕೋಸ್ಕರ ಲಿಲಿತ್ಗೆ ಅಷ್ಟೊಂದು ಸರ್ಪ್ರೈಸ್ ಆಗಿಲ್ಲ, ಅವಳಿಗೆ ಗೊತ್ತು ಏನಿದು ಅಂತ, ಅದಕ್ಕೂ ಸುಮ್ಮನೆ ಇದ್ದಾಳೆ. ಎಲ್ಲಾ ಸ್ಟ್ರಾ ಹ್ಯಾಟ್ಸ್ ನೋಡ್ಬಿಟ್ಟು ಆ ಜೈಂಟ್ ದೊಡ್ಡ ರೈನ್ಬೋನ ನೋಡ್ಬಿಟ್ಟು ಫುಲ್ ಶಾಕ್ ಆಗಿರ್ಬೇಕಾರೆ ಬ್ರಾಗಿ ಬಂದು ಎಕ್ಸ್ಪ್ಲೈನ್ ಮಾಡ್ತಾನೆ, ಅಷ್ಟೊಂದು ಸರ್ಪ್ರೈಸ್ ಆಗುವಂಥದ್ದು ಏನಿಲ್ಲ, ಯಾಕಂದ್ರೆ ಈ ರೈನ್ಬೋನ ನೀವು ಬೇಕಾದ್ರೆ ಡ್ರಾ ಮಾಡ್ಬೋದು ಅಂತೆ. ಎಲ್ಲಾರು ಶಾಕು, ಜಿಂಬೆ ಅಂತೂ ಎಕ್ಸ್ಟ್ರೀಮ್ಲಿ ಶಾಕು, ಯಾಕಂದ್ರೆ ಡ್ರಾನ ಏನ್ ಹೇಳ್ತಾ ಇದ್ದೀರಾ ಅಂತ ಹೇಳ್ತಾರೆ. ಆಮೇಲೆ ನಮ್ಗೆ ಚಾಪ್ಟರ್ ಅಲ್ಲಿ ಸನ್ ಸ್ಟೋನ್ ಅಂತ ಒಂದು ಸ್ಟೋನ್ ಇತ್ತು, ಅದೇನೋ ಗೊತ್ತಾಗಿಲ್ಲ ಅಲ್ವಾ, ಅದೇ ಸನ್ ಸ್ಟೋನ್ ಇಂದ ಇವಾಗ ರೈನ್ಬೋನ ಬರ್ದಿದ್ದಾರೆ ಒಬ್ರು. ಯಾರು? ಸ್ಟ್ಯಾನ್ಸನ್. ಹೇಗಪ್ಪ ಅಂದ್ರೆ ಅವನು ಚಾಪ್ಟರ್ ಅಲ್ಲಿ ಹೇಳಿದ್ದ, ನಾನು ಸನ್ ಸ್ಟೋನ್ ನ ಯೂಸ್ ಮಾಡು ಅಂದಾಗ, ಅಯ್ಯೋ ಇಷ್ಟೊಂದು ಸಿಕ್ಕಾಪಟ್ಟೆ ಸ್ನೋ ಬಂದ್ಬಿಟ್ಟಿದೆ, ನಾನು ಯೂಸ್ ಮಾಡಕ್ ಆಗಲ್ಲ ಅಂತ ಹೇಳಿದ್ದ. ಯಾಕೆ ಅಂದ್ರೆ ಸನ್ ಸ್ಟೋನ್ ನ ಯೂಸ್ ಮಾಡಬೇಕು ಅಂದ್ರೆ ಸನ್ಲೈಟ್ ಬೇಕು. ಸ್ನೋ ಬರ್ತಾ ಇರೋದ್ರಿಂದ ಸನ್ಲೈಟ್ ಎಲ್ಲ ಕವರ್ ಆಗ್ಬಿಟ್ಟಿತ್ತು, ಅದಕ್ಕೆ ಸನ್ ಸ್ಟೋನ್ ನ ಯೂಸ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಅದಕ್ಕೋಸ್ಕರ ಸ್ಟ್ಯಾನ್ಸನ್ ಸನ್ ಸ್ಟೋನ್ ಯೂಸ್ ಮಾಡಕ್ ಆಗಲ್ಲ, ರೈನ್ಬೋನ ಬರೆಯಕ್ಕಾಗಲ್ಲ ಅಂತ ಹೇಳಿದ್ದು. ಇದು ಯಾವ ತರ ಬೇಸಿಕಲಿ ವರ್ಕ್ ಮಾಡುತ್ತೆ ಅಂದ್ರೆ ಸನ್ ಸ್ಟೋನು ಅದೊಂಥರ ಚಾರ್ಜ್ ತರ, ನಾವ್ ಹೆಂಗೆ ಲೈಟ್ ನ ಯೂಸ್ ಮಾಡ್ತೀವಲ್ಲ, ಚಾರ್ಜ್ ಮಾಡಿ ಮತ್ತೆ ನಮ್ಗೆ ಬೇಕಾದ ಕಡೆ ಬೆಳಕೆಲ್ಲ ಬಿಟ್ಟು ಮಾಡ್ತೀವಲ್ವಾ, ಅದೇ ತರನೇ ಎಲ್ಲರೂ ಯೋಚನೆ ಮಾಡ್ತಿರ್ತಾರೆ. ಆದ್ರೆ ಇದು ಸನ್ ಸ್ಟೋನ್ ಬಂದ್ಬಿಟ್ಟು ಸನ್ಲೈಟ್ ನ ಅದ್ರ ಲೈಟ್ ನ ಹೀರ್ಕೊಂಡು ಆ ಲೈಟ್ ನ ನಾವ್ ಏನ್ ಥಿಂಗ್ಸ್ ಬೇಕೋ ಫಿಸಿಕಲ್ ಆಗಿ ಅದನ್ನ ಬರ್ಕೋಬಹುದು ಆ ಲೈಟ್ ನ ಯೂಸ್ ಮಾಡ್ಕೊಂಡು. ಅದೇ ತರ ಸನ್ಸ್ಟೋನ್ ವರ್ಕ್ ಮಾಡೋದು. ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಬ್ರೋಗಿ ಆ ಸನ್ಸ್ಟೋನ್ ನ ತೋರಿಸ್ತಾನೆ. ಒಂಥರ ಪೋನೆಗ್ಲಿಫ್ ತರನೇ ಇದೆ, ಆದ್ರೆ ಸ್ವಲ್ಪ ರೆಕ್ಟಾಂಗಲ್ ಶೇಪ್ ತರ ಇದೆ. ನೀಟಾಗಿ ಪೋನೆಗಲ್ ತರ ಸ್ಕ್ವೇರ್ ಶೇಪ್ ಇಲ್ಲ, ಒಂದ್ ಸ್ವಲ್ಪ ರೆಕ್ಟಾಂಗಲ್ ಶೇಪ್ ತರನೇ ಇದೆ. ಒಂಥರ ಚಾಕ್ ಪೀಸ್ ತರ ಅವ್ರಿಗೆ ಜೈಂಟ್ಸ್ ಗಳಿಗೆ ಒಳ್ಳೆ ಚಾಕ್ ಪೀಸ್ ತರ ಇದೆ. ನಾವ್ ಹೆಂಗೆ ಬೋರ್ಡ್ ಮೇಲೆ ಡ್ರಾ ಮಾಡ್ತೀವೋ ಆ ತರ ಅವ್ರಿಗೆ ಡ್ರಾ ಮಾಡೋದಕ್ಕೆ ಅದನ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಇದನ್ನ ನೋಡ್ಬಿಟ್ಟು ಎಲ್ಲರೂ ಶಾಕ್ ಆಗ್ಬಿಡ್ತಾರೆ. ಡ್ರಾ ಮಾಡ್ಬೋದಂತ ಅಂದ್ರೆ ಇದ್ರ ಪಾಸಿಬಿಲಿಟಿ ಗೆಸ್ ಮಾಡ್ಕೊಳ್ಳಿ ನೀವು, ಎಷ್ಟು ಕ್ರೇಜಿ ಆಗಿದೆ ಅಂತ. ನಿಮ್ಗೆ ಇಷ್ಟ ಬಂದಿದ್ದು ಲೈಟ್ ಯೂಸ್ ಮಾಡ್ಕೊಂಡು ಫಿಸಿಕಲ್ ಫಾರ್ಮ್ ನೀವು ಲೈಟ್ ನೇ ತರಬಹುದು ಅಂದ್ರೆ ಕ್ರೇಜಿ. ಅದನ್ನ ನೋಡ್ಬಿಟ್ಟು ಇವಾಗ ಶಾಕ್ ಆಗ್ಬಿಡ್ತಾರೆ ಎಲ್ಲಾರು. ಆಮೇಲೆ ಇಷ್ಟು ಎಲ್ಲ ಹೇಳಾದ್ಮೇಲೆ ಅವ್ರಿಗೆ ಯಾರು ಸೇಲ್ ಮಾಡ್ತಿರ್ತಾನೆ, ಶಿಪ್ ನ ಓಡಿಸ್ತಿರ್ತಾನೆ, ಜೈಂಟ್ ಎರಿಕ್ ಶಿಪ್ ನ, ಅವರು ಬಾಸ್ ನಾವೆಲ್ಲ ರೆಡಿ ಆಗಿದ್ದೀವಿ ಇವಾಗ ಬಾಸ್ ಅಂತ ಹೇಳ್ತಾನೆ. ಸರಿ ಎಲ್ಲಾರು ಇವಾಗ ನಿಮ್ಗೆ ಏನೇನ್ ಸಿಗುತ್ತೋ ಗಟ್ಟಿಯಾಗೆಲ್ಲ ಹಿಡ್ಕೊಳ್ಳಿ ಅಂತ ಹೇಳ್ತಾನೆ. ಎಲ್ಲಾರು ಶಾಕು, ಏನಾಯ್ತಪ್ಪ ಅಂತ. ಯಾಕೆ ಅಂದ್ರೆ ಇವಾಗ ಜೈಂಟ್ ಎರಿಕ್ ಶಿಪ್ ವರ್ಟಿಕಲ್ ಆಗಿ ಹೋಗುತ್ತೆ, ಬೇರೆ ಪಟಕತ್ತ ಹಿಂಗೆ ಶಿಪ್ ಹಿಂಗ್ ಹೋಗ್ತಾ ಇದ್ದು ಹಿಂಗ್ ಹೋಗುತ್ತೆ ಇವಾಗ ಅಂತ ಹೇಳ್ಬಿಡ್ತಾನೆ ವರ್ಟಿಕಲ್ ಆಗಿ. ಆಮೇಲೆ ಎಲ್ಲರೂ ಸಡನ್ನಾಗಿ ಬೇಗ ಏನೇನು ಹಿಡ್ಕೋಬೇಕು ಸಿಗುತ್ತೋ ಅದೆಲ್ಲ ಹಿಡ್ಕೊಂಡ್ಬಿಡ್ತಾರೆ. ಎಲ್ಲಾರು ವರ್ಟಿಕಲ್ ಯಾಕೆ ಶಿಪ್ ಹಿಂಗೆಲ್ಲ ಹೋಗೋದು, ಹಿಂಗ್ಯಾಕೆ ಹೋಗ್ತಾ ಇದೆ ಮೇಲೆ ಅಂತ ಎಲ್ಲರೂ ಶಾಕ್ ಆಗ್ಬಿಡ್ತಾರೆ. ಆಮೇಲೆ ನಮಗ್ ಗೊತ್ತಾಗುತ್ತೆ ಜೈಂಟ್ ಎರಿಕ್ ಶಿಪ್ಪು ಆ ಜೈಂಟ್ ರೈನ್ಬೋ ಮೇಲೆ ಹೋಗ್ತಾ ಇದೆ. ರೈನ್ಬೋ ಮೇಲೆ ಹೋಗ್ತಾ ಇದೆ. ಎಲ್ಲರೂ ಆಬ್ವಿಯಸ್ಲಿ ಶಾಕು, ಸ್ಟ್ರಾ ಹ್ಯಾಟ್ಸ್ ಅಂತೂ ಫುಲ್ ಶಾಕು. ನಾವ್ ಹೆಂಗೆ ಮೇಲೆ ಹೋಗ್ತಾ ಇದೀವಿ, ಹೆಂಗ್ ಮೇಲೆ ಹೋಗ್ತಾ ಇದೀವಿ ಅಂತ ಗೊತ್ತಾಗ್ತಿಲ್ಲ ಅವ್ರಿಗೆ. ಆಮೇಲೆ ಹೇಳ್ತಾನೆ, ನಾವು ಡೈರೆಕ್ಟ್ ಆಗಿ ಇವಾಗ ವಿಲೇಜ್ಗೆ ಹೋಗ್ತೀವಿ, ನಮಗೆ ಕೆಳಗಡೆ ಡೆಡ್ ಎಲಿಮೆಂಟ್ ಎಲ್ಲ ಇವು ಹೋಗಲ್ಲ. ಇವಾಗ ನಾವು ಬೇಗ ಹೋಗ್ಬೇಕಾಗಿರೋದ್ರಿಂದ ನಾವು ಡೈರೆಕ್ಟ್ ವಿಲೇಜ್ ಎಲ್ಬಾಫ್ ವಿಲೇಜ್ ಗೆಲ್ಲಿದೆ ಅಲ್ಲೇ ಹೋಗಿ ಲ್ಯಾಂಡ್ ಆಗ್ತೀವಿ ಇವಾಗ ನಾವು ಅಂತ ಹೇಳ್ತಾನೆ. ಆದ್ರೂ ಎಲ್ಲರಿಗೂ ಶಾಕು, ನಾವ್ ಹೆಂಗ್ ಹೋಗ್ತಾ ಇದೀವಿ ಅಂತ ಎಲ್ಲರೂ ನೋಡ್ಬಿಟ್ಟು ಆಮೇಲೆ ಸ್ವಲ್ಪ ಬಾನಿ ಸ್ವಲ್ಪ ಏನು ಫಿಸಿಕ್ಸ್ ಅದೆಲ್ಲ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ರೈನ್ಬೋ ಬರೀ ಅದು ಒಂದು ಲೈಟ್ ನಲ್ಲಿ ಮಾಡೋ ರಿಫ್ಲೆಕ್ಷನ್ ಮತ್ತೆ ಅದು ನೀರಲ್ಲಿ ಕಾಣಿಸೋ ರಿಫ್ಲೆಕ್ಷನ್ ಅಷ್ಟೇ, ಅದ್ರ ಮೇಲೆ ಹೆಂಗ್ ಹೋಗಕ್ಕಾಗತ್ತೆ ಅಂತ. ಆದ್ರೆ ಡಾರಿ ಬಂದ ಏನ್ ಮಾತಾಡ್ತಿದ್ಯಮ್ಮ ಅಂತ ಅವರು ಚೆನ್ನಾಗಿರವ ಅಂತ ಅವ್ರು ಹೇಳ್ತಾರೆ. ಅಂತ ಅವರು ಫುಲ್ ಶಾಕ್. ಏನ್ ರಿಯಲ್ ನಿನ್ಗೆ ಎಲ್ಲ ಸೀರಿಯಸ್ ಆಗಿ ತಗೋತೀಯ ನೀವು? ರೈನ್ಬೋ ಸೀರೋದೆ
ಅದು ಅದ್ರ ಮೇಲೆ ಹೋಗಕ್ಕೆ ಅಂತ, ಅದ್ರ ಮೇಲೆ ಸೇಲ್ ಮಾಡಕ್ಕೆ ಅಂತ. ಆಮೇಲೆ ನಮ್ಗೆ ಬ್ಯೂಟಿಫುಲ್ ವ್ಯೂ ಕಾಣಿಸುತ್ತೆ ಗೈಸ್. ಸನ್ ಆ ರೈನ್ಬೋ ಮೇಲೆ ಗ್ರೇಟ್ ಎರಿಕ್ ಶಿಪ್ ಮತ್ತೆ ಹೈರೋದಿನ್ ಮತ್ತೆ ಸ್ಟ್ಯಾನ್ಸನ್ ಹೋಗ್ತಾರೆ, ಅವ್ರದ್ದು ಚಿಕ್ಕ ಶಿಪ್ಪು, ಅದು ಎಲ್ಲ ಎರಡು ಒಟ್ಟಿಗೆ ಹೋಗ್ತಾ ಇದೆ. ಅದಕ್ಕೆ ನಂಗೆ ದೊಡ್ಡದಾಗಿ ಸಕ್ಕದಾಗಿ ಕಾಣಿಸುತ್ತೆ. ಅದು ಮಾತ್ರ ಬಾನಿ ಎಲ್ಲ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಶಾಕ್. ವಾವ್, ಏನ್ ಕ್ಯೂಟ್ ಆಗಿದೆ. ಆ ಸೈಲ್ ಮಾಡ್ತಾ ಇರ್ಬೇಕಾದ್ರೆ ನಮ್ಗೆ ಹಿಂಗೆ ಇವಾಗ ನೀರಲ್ಲಿ ಹೋಗ್ತಾರೆ, ಶಿಪ್ ಎಲ್ಲ ಸೌಂಡ್ ಮಾಡ್ತಾರಲ್ಲ ನೀರು ಇದಕ್ಕೆಲ್ಲ, ಅದೇ ತರನೇ ಇವಾಗ ಇದ್ರ ಮೇಲೆ ಹೋಗ್ತಾ ಇರ್ಬೇಕಾದ್ರೆ, ರೈನ್ಬೋ ಮೇಲೆ ಹೋಗ್ತಾ ಇರ್ಬೇಕಾದ್ರೂ ಅದು ಒಂಥರ ಸ್ಪಾರ್ಕ್ಲಿಂಗ್ ತರ ಎಲ್ಲ ಮಾಡ್ಕೊಂಡು ಪಟಕ್ ಅಂತ ಸೌಂಡ್ ಏನೋ ಮಾಡ್ತಿದೆ. ಅದು ಸಿಕ್ಕಾಪಟ್ಟೆ ಕ್ಯೂಟ್ ಆಗಿದೆ ಅಂತ ಅನ್ಸುತ್ತೆ. ಅದಕ್ಕೆ ನಾನು ಇವಾಗ ಆನಿಮೇಲ್ ಹೆಂಗ್ ಕಾಣಿಸುತ್ತಿದ್ದು ಅಂತ ನಾನು ಕ್ಲಿಯರ್ ಆಗಿ ನೋಡ್ಬೇಕು, ಆ ಸೌಂಡ್ ಎಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಕೇಳಿಸ್ಕೋಬೇಕು ಅಂತ ಅನ್ಕೊಂಡೆ. ಇದನ್ನ ಕೇಳಿಸ್ಕೊಂಡು ಹೌದೌದು ರಾಬಿನ್ ಹೇಳೋದು ಹೌದು, ಸಿಕ್ಕಾಪಟ್ಟೆ ನಾವು ವರ್ಲ್ಡ್ ನ ಯಾವಾಗ್ಲೂ ನಾವು ನೆವರ್ ಎಂಡಿಂಗ್ ಅಡ್ವೆಂಚರ್, ಅದು ನೆವರ್ ಎಂಡಿಂಗ್ ಬ್ಯೂಟಿಫುಲ್ ಥಿಂಗ್ಸ್, ಅದು ವರ್ಲ್ಡ್ ನಾವು ಯಾವತ್ತೂ ಎಂಡೇ ಆಗಲ್ಲ, ಇಷ್ಟು ಮಿಸ್ಟೀರಿಯಸ್ ಥಿಂಗ್ಸು ಚೆನ್ನಾಗಿರುತ್ತೆ ವರ್ಲ್ಡ್ ಅಂತ ರಾಬಿನ್ ಹೇಳ್ತಾಳೆ. ಎಲ್ಲರೂ ನೋಡ್ಬಿಟ್ಟು ಆಮೇಲೆ ಕೆಳಗಡೆ ನೋಡ್ತಾರೆ, ಎಲ್ಲಾರು ಇವಾಗ ನೀಟಾಗಿ ಗಮನಿಸ್ತಾರೆ, ಅಲ್ಲಿ ಹಿಂದೆ ಹೈರುದ್ದೀನ್ ಮತ್ತೆ ಸ್ಟ್ಯಾನ್ಸನ್ ಇಬ್ರು ಬರ್ತಾ ಇದ್ದಾರೆ ಅಂತ. ಅವ್ರು ಹೈರುದ್ದೀನ್ ಅಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ಬಿಟ್ಟಿದ್ದಾನೆ, ಯಾಕಂದ್ರೆ ಅವ್ನಿಗೆ ಸ್ಟ್ರಾಯ್ಡ್ಸ್ ಎಲ್ಲ ನೋಡ್ಬಿಟ್ಟು ಸಿಕ್ಕಾಬಟ್ಟೆ, ಯಾಕಂದ್ರೆ ಅವನೇ ಹೋಗ್ಬೇಕಿತ್ತು ಅವ್ರನ್ನೆಲ್ಲ ರೆಸ್ಕ್ಯೂ ಮಾಡೋದಕ್ಕೆ, ಅವನು ಹೋಗಕ್ಕಾಗಿಲ್ಲ. ಯಾರಿಂದ? ಲೋಕಿಯಿಂದ. ಅದಕ್ಕೋಸ್ಕರ ಅವನು ಇವ್ರನ್ನೆಲ್ಲ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಮಾಡ್ತಾನೆ. ಆಮೇಲೆ ಅಲ್ಲಿ ಅವನು ಹೈರುದ್ದೀನ್ ಮತ್ತೆ ಸ್ಟ್ಯಾನ್ಸನ್ ನೋಡಿದ ತಕ್ಷಣ ಸೈಬಾರ್ಗ್ ಫ್ರಾಂಕಿ ಫುಲ್ ಹ್ಯಾಪಿ, ಎಲ್ಲರೂ ಅವನು ಸೂಪರ್ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಹೈರುದ್ದೀನ್ ನೋಡ್ಬಿಟ್ಟು ಸೈಬಾರ್ಗ್ ಫ್ರಾಂಕಿ ನಿನ್ನ ನೋಡಿ ತುಂಬಾ ದಿನ ಆಯ್ತು, ಲಾಂಗ್ ಟೈಮ್ ನೋ ಸೇ ಅಂತೆಲ್ಲ ಹೇಳ್ತಾನೆ. ಆಮೇಲೆ ಸ್ಟ್ರಾಯ್ಡ್ಸ್ ಎಲ್ಲ ಬಂದ್ರ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತೆಲ್ಲ ಫುಲ್ ಕೇಳ್ತಾನೆ. ಆಮೇಲೆ ಅವ್ರಿಗೆ ಅಂತಾನೆ ನಾನು ಸ್ಪೆಷಲ್ ಆಗಿ ಮೂಸ್ನ ಹಿಡ್ಕೊಂಡ್ ಬಂದಿದ್ದೀನಿ, ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ, ಇದ್ ಮಾತ್ರ ಟೇಸ್ಟ್ ಅಂತ ಹೇಳ್ತಾನೆ. ಅದ್ ಮೂಸ್ ಹಿಡ್ಕೊಂಡ್ ಬಂದಿದೆ ಅಂತ ಕೇಳಿದ ತಕ್ಷಣ ಡಾರಿ ಮತ್ತೆ ಬ್ರಾಗಿ ಮತ್ತೆ ಹಳೆ ಉಳಿದ ಜೈಂಟ್ಸ್ ಎಲ್ಲ ಕೇಳಿಸ್ಕೊಂಡ್ಬಿಟ್ಟು ಮೂಸ್ ಹಿಡ್ಕೊಂಡ್ ಬಂದಿದ್ಯಾ, ನನಗಂತೂ ಒಂದ್ ಬೈಟ್ ಬೇಕೇ ಬೇಕು ಅಂತ ಕೇಳ್ತಾನೆ. ಅವ್ರು ಮಾತ್ರ ಆದ್ರೆ ಹೈರೋದಿನ್ ಏನಂತ ಗೊತ್ತಾ, ಅವನ್ ಮಾತ್ರ ಇದು ಸ್ಪೆಷಲ್ ಆಗಿ ಸ್ಟ್ರಾಯ್ಡ್ಸ್ಗೆ ಅಂತಾನೆ ಮಾಡಿಸ್ತಾ ಇರೋದು ನಾನು, ಇದ್ರಲ್ಲಿ ಏನಾರ ಉಳಿದ್ರೆ ತಿನ್ಕೊಳ್ಳಿ ಅಂತಂತಾನೆ. ಲೂಫಿ ಮುಂದೆ ಉಳಿಯೋದು ಚಾನ್ಸೇ ಇಲ್ಲ, ಮರ್ತು ಬಿಡ್ಬೇಕೆಲ್ಲ ಜಾಯಿಂಟ್ಸು ಈ ಮೂಸ್ನ. ಅದಕ್ಕೋಸ್ಕರ ಅವನು ಉಳಿದ್ರೆ ತಿನ್ಕೊಳ್ಳಿ ಅಂತ ಹೇಳ್ತಾನೆ. ಆಯ್ತು ಮಾಡಪ್ಪ ಸ್ಟ್ರಾಯ್ಡ್ಸ್ಗೆ ಅಂತ ಎಲ್ಲ ಜಾಯಿಂಟ್ಸು ಸೆಟ್ ಆಗ್ಬಿಟ್ಟು ಎಲ್ಲ ಒಟ್ಟಿಗೆ ಹೋಗ್ತಾ ಇರ್ತಾರೆ. ಅವ್ರದ್ದು ಚಿಕ್ಕ ಶಿಪ್ಪು, ದೊಡ್ಡ ಶಿಪ್ಪು. ಆಮೇಲೆ ಸ್ಟ್ಯಾನ್ಸನ್ ನಿಮ್ಗೆ ಯಾರು ಅಂತ ನೆನಪಾಗ್ಲಿಲ್ಲ ಅಂದ್ರೆ, ಸ್ಟ್ಯಾನ್ಸನ್ ಬನ್ನ ನಾವು ಮುಂಚೆನೆ ಮೀಟ್ ಮಾಡಿದ್ದೀವಿ. ಯಾವಾಗ ಅಂದ್ರೆ ಸಬಾವಡಿ ಆರ್ಕ್ ಅಲ್ಲಿ ಅವನು ಆಕ್ಷನ್ ಅಲ್ಲಿ ಸೇಲ್ ಆಗ್ತಿರ್ತಾನೆ. ಅವನ್ನ ಆಕ್ಷನ್ ಅಲ್ಲಿ ಸೇಲ್ ಮಾಡಕ್ಕಿಂತ ಮುಂಚೆ ಲೂಫಿ ಮತ್ತೆ ಎಲ್ಲ ವರ್ಸ್ಟ್ ಜನರೇಷನ್ ಎಲ್ಲ ಸೇರ್ಕೊಂಡು ಧ್ವಂಸ ಮಾಡಿದ್ದಕ್ಕೆ ಸಬಾವಡಿನ, ಅಲ್ಲಿಂದ ಅವನು ಸ್ಟ್ರಾಯ್ಡ್ಸ್ ನ ಮೇನ್ ಆಗಿ ಎಲ್ಲ ಸೇವ್ ಮಾಡೋದು ಸ್ಟ್ರಾಯ್ಡ್ಸೆ. ಅದಕ್ಕೋಸ್ಕರ ಅಲ್ಲಿ ಸ್ಟ್ಯಾನ್ಸನ್ ಇರ್ತಾನೆ. ನಾನು ಗಮನಿಸಿರ್ಲಿಲ್ಲ, ನಾನು ನೀಟಾಗಿ ಗಮನಿಸಾದ್ಮೇಲೆ ಆಮೇಲೆ ಗೊತ್ತಾಯ್ತು ಇದೇ ಸ್ಟ್ಯಾನ್ಸನ್ ಇವನು ಅಂತ. ಅದು ಸ್ಟ್ಯಾನ್ಸನ್ ಅವಾಗ ಹೆಂಗಿದ್ದ ಇವಾಗ ಹೆಂಗಿದ್ದ ಮಾತ್ರ ಕ್ರೇಜ್ ಆಗಿದೆ. ಅವ್ನಿಗೆ ಬಿಯರ್ಡ್ ಎಲ್ಲ ಬಂದು ಮುಸ್ಟ್ಯಾಶ್ ಎಲ್ಲ ಬಂದು ಸಖತ್ ಕ್ರೇಜಿಯಾಗಿ ಕಾಣಿಸ್ತಾ ಇದ್ದಾನೆ ಮಾತ್ರ ಸ್ಟ್ಯಾನ್ಸನ್. ಅವಾಗೇನು ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಇವಾಗ ಮೇಕ್ ಓವರ್ ಆಗ್ಬಿಟ್ಟಿದೆ ಅವನಿಗೆ, ಸಖತ್ತಾಗಿ ಕಾಣಿಸ್ತಿದ್ದಾನೆ ಸ್ಟ್ಯಾನ್ಸನ್. ಅವನೇ ಒಟ್ಟ ನಾವು ಸ್ಟ್ಯಾನ್ಸನ್ನ ಮುಂಚೆ ಮೀಟ್ ಮಾಡಿದೀವಿ. ಯಾವಾಗ ಗೊತ್ತಿರುತ್ತೆ, ಮಾಮೂಲಿ ಆಲ್ಮೋಸ್ಟ್ ಎಲ್ಲ ಸ್ಟ್ರಾಯ್ಡ್ಸ್ಗೂ ಗೊತ್ತಿರುತ್ತೆ, ಜಿಂಬೆ ಬಿಟ್ಟು. ಜಿಂಬೆಗೆ ಗೊತ್ತಿರಲ್ಲ. ಎಸ್, ಜಿಂಬೆ ಗೊತ್ತಿರಲ್ಲ. ಅದಕ್ಕೋಸ್ಕರ ಆಲ್ಮೋಸ್ಟ್ ಎಲ್ಲ ಸ್ಟ್ರಾಯ್ಡ್ಸ್ಗೂ ಸ್ಟ್ಯಾನ್ಸನ್ ಅಂದ್ರೆ ಗೊತ್ತಿರೋದು, ಆದ್ರೆ ಅದನ್ನೇನು ಮೆನ್ಷನ್ ಮಾಡಲ್ಲ ಯಾರನ್ನು. ಯಾಕಂದ್ರೆ ಅವರೆಲ್ಲೋ ಇದ್ದ, ಇವನೆಲ್ಲೋ ಇದ್ದ, ಸ್ಟ್ರಾಯ್ಡ್ಸ್ ಎಲ್ಲೋ ಇದ್ರು, ಸ್ಟ್ಯಾನ್ಸನ್ ಎಲ್ಲೋ ಇದ್ದ. ಸುಮ್ಮನೆ ಅವ್ನು ಹೋಗ್ತಾ ಇರ್ಬೇಕಾದ್ರೆ ಟ್ಯಾಂಕ್ಸ್ ಸ್ಟ್ರಾಯ್ಡ್ಸ್ ಅಂತ ಹೇಳ್ಬಿಟ್ಟು ಸುಮ್ಮನೆ ಅವ್ನು ಹೊಂಟೋಗಿದ್ದೆ. ಆದ್ರಿಂದ ಸ್ಟ್ರಾಯ್ಡ್ಸ್ ಯಾರು ಅವ್ನ ಅಷ್ಟಾಗಿ ನೆನ್ಪಿಟ್ಕೊಂಡಿಲ್ಲ. ಆದ್ರೆ ಫ್ರಾಂಕಿ ಮಾತ್ರ ಸಬಾವಡಿಲ್ಲ ಯಾರು ಹೈರುದ್ದೀನ್ ಎಲ್ಲ ಡ್ರೆಸ್ಸಸ್ ಎಲ್ಲ ನೀಟಾಗಿ ಮೀಟ್ ಮಾಡಿದ್ನಲ್ಲ, ಅದಕ್ಕೋಸ್ಕರ ಅವನು ನೆನ್ಪಿಟ್ಕೊಂಡಿದ್ದಾನೆ. ಸ್ಟ್ಯಾನ್ಸನ್ ಅಷ್ಟಾಗಿ ಯಾರೂ ನೆನ್ಪಿಟ್ಕೊಂಡಿಲ್ಲ. ಆದ್ರೆ ಸ್ಟ್ಯಾನ್ಸನ್ ಗೊತ್ತಿರುತ್ತೆ ಇವರೇ ನನ್ನ ಸೇವ್ ಮಾಡಿರೋದು ಅಂತ, ಅದಕ್ಕೆ ಅವ್ನು ಖುಷಿಯಾಗಿದ್ದಾನೆ. ಓಕೆನಾ, ಇಷ್ಟು ಆಯ್ತು. ಇವಾಗ ಇವರಿಬ್ರು ದೊಡ್ಡ ಜೈಂಟ್ ಎಲೆಕ್ ಶಿಪ್ಪು, ಅದರಿಂದ ಚಿಕ್ಕದು ಇವರಿಬ್ರದ್ದು ಶಿಪ್ಪು ಹೋಗ್ತಾ ಇದೆ. ಆಮೇಲೆ ಜಿಂಬೆ, ಬ್ರುಕ್ಕು ಮತ್ತೆ ಫ್ರಾಂಕಿ ಎಲ್ಲ ಮಾತಾಡ್ಕೊತಿದ್ದಾರೆ. ಇದನ್ನೇನಾದ್ರು ಲೂಫಿ, ಉಸಾಪ್ ಎಲ್ಲ ಚಾಪರ್ ಎಲ್ಲ ನೋಡ್ಬಿಟ್ಟಿದ್ರಂತೂ ಕ್ರೇಜಿ ಆಗ್ಬಿಡ್ತಿದ್ರು. ಅವ್ರು ಮಾತ್ರ ಸಖತ್ ಎಂಜಾಯ್ ಮಾಡ್ತಿರೋದು ನಾನು ನೋಡ್ಬಿಟ್ಟು ಆಶ್ಚರ್ಯ ಪಡ್ಕೋತಿದ್ರು ಅಂತ. ಹೌದೌದು, ಬ್ರುಕ್ಕುನು ಹಂಗೆ ಹೇಳ್ತಾನೆ. ಹೌದೌದು, ಅವರತ್ತು ಸಿಕ್ಕಾಪಟ್ಟೆ ಎಂಜಾಯ್ ಮಾಡೋರು ಇದನ್ನ, ಅಯ್ಯೋ ಅವರತ್ತು ಇದನ್ನ ಮಿಸ್ ಮಾಡ್ಕೊಂಡ್ಬಿಟ್ರು ಅಂತ ಅವರೆಲ್ಲ ಹೇಳ್ಕೊಂಡಿರ್ತಾರೆ. ಆಬ್ವಿಯಸ್ಲಿ ಲೂಫಿ ಏನಾರು ಇಲ್ಲಿದ್ರಂತೂ ಕ್ರೇಜಿ ಆಗ್ಬಿಟ್ರು ನನ್ನ ಮೈಂಡ್ ಅಂತೂ. ನಾವು ರೇಂಬೋ ಮೇಲೆ ಹೋಗ್ತಾ ಇದೀವಿ ಅಂತ ಚಾಪರ್ ಅಂತೂ ಅಂತ ಕುಡ್ದಾಗ್ಬಿಟ್ರು ಅವರು. ಸ್ವಲ್ಪ ಸಿಕ್ಕಾಪಟ್ಟೆ ಎಂಜಾಯ್ ಮಾಡೋಣ. ಇಷ್ಟ ಆದ್ಮೇಲೆ ನಾವು ಮತ್ತೆ ಡೆಡ್ ರೆಲ್ಮ್, ಎಲ್ಲಿ ಲೋಕಿ ಇದ್ನಲ್ಲ, ಆ ಲೋಕಿ ಇರೋ ಜಾಗದಿಂದ ಸ್ವಲ್ಪ ಮೇಲೆ ಬ್ರಿಡ್ಜು ಅಂದ್ರೆ ಕೆಸರು ಐತಲ್ಲ,
ಕೆಸಲ್ ಮತ್ತೆ ಟ್ರೀಗೆ ಬ್ರಿಡ್ಜ್ ಇತ್ತಲ್ಲ, ಆ ಬ್ರಿಡ್ಜ್ ಮೇಲೆ ಮಾಮೂಲಿ ಮುಂದೆ ಸ್ಟ್ರಾಯ್ಡ್ಸ್ ಅವರಿಂದ ರೋಡ್ ಅವ್ರನ್ನ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ದ. ರೋಡ್ ನ ಗೋಲ್ಡ್ ಬರ್ಗು ಮತ್ತೆ ಗರ್ಡು ಇಬ್ರು ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ರು. ಗರ್ಡು ಸುಮ್ಮನೆ ಓಡಾಡ್ತಾ ಇದ್ದು, ಗೋಲ್ಡ್ ಬರ್ಗು 1000 ಸೈನ ಹಿಂಗ್ ಹಿಡ್ಕೊಂಡು ಓಡ್ಕೊಂಡ್ ಬರ್ತಿದ್ದ ಬ್ರಿಡ್ಜ್ ಮೇಲೆ. ಅವರಿಬ್ರು ಬ್ರಿಡ್ಜ್ ಮೇಲೆ ಇವಾಗ ಗರ್ಡು ಮತ್ತೆ ರೋಡು ಮತ್ತೆ ಸ್ಟ್ರಾಟ್ಸ್ ಎಲ್ಲ ಬ್ರಿಡ್ಜ್ ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಸರಿನಾ, ಮುಂದೆ ಹೋಗ್ಬಿಟ್ಟಿದ್ದಾರೆ. ಗರ್ಡು ಮತ್ತೆ ಗೋಲ್ಡ್ ಬರ್ಗು ಇನ್ನ ಬ್ರಿಡ್ಜ್ ಅಲ್ಲೇ ಓಡ್ಕೊಂಡು ಹೋಗ್ತಿದ್ದಾರೆ. ಓಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಲೂಫಿ ಹೆಂಗೆ ಇವಾಗ ಬ್ರಿಡ್ಜ್ ಮೇಲಿಂದ ಕೆಳಗಡೆ ಬಿದ್ದಿದ್ನೋ, ಕೆಳಗಡೆ ಹೋಗಿ ಜಂಪ್ ಮಾಡಿದ್ನೋ, ಅದೇ ತರಾನೇ ಇವಾಗ ಕೆಳಗಡೆಯಿಂದನೂ ಮೇಲ್ಗಡೆ ಬಂದ್ಬಿಟ್ಟಿದ್ದಾನೆ. ಯಾವ್ದೋ ಒಂದು ಫಾರ್ಮ್ನ ಯೂಸ್ ಮಾಡ್ಕೊಂಡು. ಗಮ್ ಗಮ್ ರಾಕೆಟ್ ಇರ್ಬೋದು, ಗಮ್ ಗಮ್ ಸ್ವಿಚ್ ಇರ್ಬೋದು. ಸ್ವಿಚ್ ಚೆನ್ನಾಗಿತ್ತು, ಝೋರೋ ಇರಬೇಕಿತ್ತು. ಝೋರೋಸ್ ಫೇವರೇಟ್ ಫಾರ್ಮ್ ಲೂಫಿ ಯಾವ್ದಪ್ಪ ಅಂದ್ರೆ ಟೆಕ್ನಿಕ್ ಗಮ್ ಗಮ್ ಸ್ವಿಚ್. ಝೋರೋಸ್ ಫೇವರೇಟ್ ಫಾರ್ಮ್ ಲೂಫಿ ಟೆಕ್ನಿಕ್. ಅವಂತ ಎಂಜಾಯ್ ಮಾಡೋಣ. ಇದು ಸ್ವಿಚ್ ಮಾಡಕ್ ಯಾರು ಇಲ್ಲ, ಝೋರೋ ಇಲ್ವಲ್ಲ, ಅದಕ್ಕೆ ಅವನು ಅದನ್ನ ಯೂಸ್ ಮಾಡಿಲ್ಲ. ಅದಕ್ಕೋಸ್ಕರ ಲೂಫಿ ಜಂಪ್ ಮಾಡ್ಕೊಂಡು ಮತ್ತೆ ಬ್ರಿಡ್ಜ್ ಮೇಲೆ ಬರ್ತಾನೆ. ಬ್ರಿಡ್ಜ್ ಮೇಲೆ ಬಂದು ನೋಡಿದ ತಕ್ಷಣ ಲೂಫಿಗೆ ಫುಲ್ ಶಾಕು. ಯಾಕಪ್ಪ ಅಂದ್ರೆ ಗೋಲ್ಡ್ ಬರ್ಗು 1000 ಸನಿನ ಕ್ಯಾರಿ ಮಾಡ್ಕೊಂಡ್ ಬರ್ತಾ ಇದ್ದಾನೆ ಅವನ ತಲೆ ಮೇಲೆ. ಅದಕ್ಕೋಸ್ಕರ ಇದು ನಮ್ ಶಿಪ್ಪು ಅಂತ ಅವನಿಗೆ ಫುಲ್ ಕೋಪ ಬಂದ್ಬಿಡ್ತು. ಯಾಕಂದ್ರೆ ಇವಾಗ ಲೂಫಿಗೆ ಜೈಂಟ್ ಮೇಲೆ ಸ್ವಲ್ಪ ಕೋಪ, ಯಾಕಂದ್ರೆ ಅವನಿಗೆ ನೀಟಾಗಿ ವೆಲ್ಕಮ್ ಸಿಕ್ಕಿಲ್ಲ. ಅವನೇನು ಬೇಜಾರ್ ಮಾಡ್ಕೊಳ್ಳಲ್ಲ ವೆಲ್ಕಮ್ ಸಿಕ್ಕಿಲ್ಲ ಅಂತ. ಆದ್ರೆ ಅವನು ರೋಡ್ ನ ನೋಡ್ಬಿಟ್ಟು ಇವರೆಲ್ಲ ಮನುಷ್ಯರನ್ನ ಸ್ಲೇವ್ ಮಾಡ್ಕೊಂಡಿರ್ತಾರೆ ಅಂತ ಅನ್ಸ್ಕೊಂಡಿದ್ದಾನೆ. ಅದಕ್ಕೆ ಅವನು ಎಲ್ಲಾ ಜೆಂಟ್ಸ್ ಮೇಲೆ ಸ್ವಲ್ಪ ಹಿಂಗೆ ನೋಡ್ತಾ ಅನುಮಾನದಿಂದ ನೋಡ್ತಿರ್ತಾನೆ. ಆದ್ರೆ ಅದು ನಮ್ ಶಿಪ್ಪು ಅಂತ ನೋಡಿದ ತಕ್ಷಣ ಆಮೇಲೆ ಎಲ್ಲಾರು ಹ್ಯಾಪಿ ಆಗ್ಬಿಟ್ಟು ಅವ್ರು ಯಾರು ಗೋಲ್ಡ್ ಬರ್ಗು ಮತ್ತೆ ಗರ್ಡು ಇಬ್ರು ಸೇರ್ಕೊಂಡು ಗೋಲ್ಡ್ ಬರ್ಗ್ ಅಂತ ನೋಡ್ತಾನೆ. ಗರ್ಡು ಕೂಡ ವಾ ಅಂತ ನೋಡ್ತಾನೆ. ನೋಡಿದ ತಕ್ಷಣ ಹೋಗಿ ಗರ್ಡು ಲೂಫಿನ ಎತ್ಕೊಂಡು ಕೈ ಮೇಲಿಗೆ ಒಳ್ಳೆ ಯಾಕೋ ನಾವು ಪೆಟ್ಸ್ ಎಲ್ಲ ಇಟ್ಕೋತೀವಲ್ಲ ಕೈಯಲ್ಲಿ, ಬೆಕ್ಕು ಅದೆಲ್ಲ ಸಿಕ್ಕಿದ ಕೈ ಹಿಂಗೆ ಇಟ್ಕೋತೀವಲ್ಲ, ಚಿಕ್ಕ ಪುಟಾಣಿ ಮರಿದು, ಅದೇ ತರನೇ ಸ್ಟಾರ್ಸ್ ಅನ್ಕೊಂಡು ವಾವ್ ಎಷ್ಟು ಕ್ಯೂಟ್ ಆಗಿದ್ದಾನೆ ಹ್ಯೂಮನ್ ಅಂತ ಅವರೆಲ್ಲ ಮಾತಾಡ್ಕೊಂಡಿರ್ತಾನೆ. ಆಮೇಲೆ ನೀನ್ ಭಯಪಟ್ಕೋಬೇಡ, ನಾನು ಗರ್ಡ್ ತರ ಎಲ್ಲ ಅಲ್ಲ, ನಾನು ನಿನ್ಗೆ ಸಿಕ್ಕಾಪಟ್ಟೆ ನನ್ನ ಫ್ರೆಂಡ್ಲಿ ಆಗಿರ್ತೀನಿ ನಿನ್ಗೆ ಅಂತೆಲ್ಲ ಫುಲ್ ಅಂತರ ಅವ್ನಿಗೆ ಧೈರ್ಯ ಕೊಡ್ತಿರ್ತಾನೆ. ನಾನೇನು ಮಾಡಲ್ಲ ಅಂತ ಅವ್ನಿಗೆ ಇರ್ತಿರ್ತಾನೆ. ಆದ್ರೆ ನಾವು ಗರ್ಡ್ ತರ ಎಲ್ಲ ಅಲ್ಲ, ಅವನು ಸ್ಟುಪಿಡ್ ನ್ಯಾವಿಗೇಟರ್, ಅವ್ನು ನಮ್ ಕ್ರೂದು, ನಾವೆಲ್ಲ ಏನು ಮಾಡಲ್ಲ, ನೀನ್ ಸೇಫ್ ಆಗಿದ್ಯಾ ಇಲ್ಲಿ, ಸಾರಿ ನಿಜ ಇಷ್ಟೆಲ್ಲ ಆಗಿದ್ದಕ್ಕೆ ಸಾರಿ ಅಂತೆಲ್ಲ ಕೇಳ್ಕೊಂಡು ಹೋಗ್ತಾನೆ. ಆದ್ರೂ ಇಡಿಯಟ್ ಮಾಡಿದ್ದಕ್ಕೆ ನಾವೆಲ್ಲ ಸಾರಿ ಕೇಳ್ತೀವಿ ಅಂತ ಗರ್ಡು ಲೂಫಿಗೆ ನೀಟಾಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಿರ್ತಾಳೆ. ಅದೇ ಆ ಮಾಸ್ಕ್ ಹಾಕೊಂಡಿದ್ನಲ್ಲ ಅವನ ಬಗ್ಗೆ ಮಾತಾಡಿದ್ಯಾ ಅಂತ ಲೂಫಿ ಹೇಳ್ತಾನೆ. ವಿವರ್ಸು ಸಾರಿ, ಅದಕ್ಕೆ ಸಾರಿ ಅಂತ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾಳೆ. ಆಮೇಲೆ ಗೋಲ್ಡ್ ಬರ್ಗ್ ಕೇಳ್ತಾನೆ, ನೀನ್ ಕೆಳಗಡೆಯಿಂದ ಬಂದೆ ಅಲ್ವಾ ಡೆಡ್ ರೆಲ್ ಮೇಲೆ ಏನ್ ಮಾಡಕ್ ಹೋಗಿದ್ದೆ, ನೀನೇ ಮಿಸ್ ಆಗಿ ಬಿದ್ಬಿಟ್ಟ ಅಂತ ಕೇಳ್ತಾನೆ. ಆವಾಗ ಲೂಫಿಗೆ ಶಾಕ್ ಆಗ್ಬಿಡ್ತಾನೆ, ಮತ್ತೆ ನರ್ವಸ್ ಆಗ್ಬಿಡ್ತಾನೆ. ಯಾಕೆ ಅಂದ್ರೆ ಕೆಳಗಡೆ ಲೋಕಿ ಜೊತೆ ಮೀಟಿಂಗ್ ಆಯ್ತಲ್ಲ, ಲೂಫಿದು ಮತ್ತೆ ಲೋಕಿದು, ಅವರಿಬ್ರು ಮೀಟಿಂಗ್ ಆಗಿ ಇನ್ನೇನು ಹೋಗ್ಬೇಕಾದ್ರೆ ಲೋಕಿ ಹೇಳಿರ್ತಾನೆ ಲೂಫಿಗೆ, ನೋಡು ಸ್ಟ್ರಾ ಹ್ಯಾಟ್ ಲೂಫಿ, ನಾವಿಬ್ರು ಮಾತಾಡಿದೀವಿ, ನಿನ್ನ ಮೀಟ್ ಮಾಡಿದ್ಯಾ, ನಾವಿಬ್ರು ಡೀಲ್ ಮಾಡ್ಕೊಂಡಿದೀವಿ ಅಂತ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೇಳ್ತಾನೆ. ಫಸ್ಟ್ ಆಫ್ ಆಲ್ ಲೂಫಿ ಹೆಂಗ್ ಒಪ್ಕೊಂಡ ಇದಕ್ಕೆ ಅಂತ ನಂಗೆ ಡೌಟ್ ಇದೆ. ಆದ್ರೆ ಅವನೇನು ನನ್ನ ಕ್ರೂಗೆನ ಏನ್ ನಾಶ ಮಾಡ್ಬೇಡ, ಒಟ್ಟ ನೀನ್ ಬಿಡಿಸ್ಬೇಕಾ ಇವಾಗ, ಅಷ್ಟೇ ತಾನೇ ಪ್ರಾಬ್ಲಮ್ ಇವಾಗ ನಿಂದು, ನೀನ್ ಬಿಡಿಸ್ಬೇಕಾನೆ, ಓಕೆ ಬಿಡಿಸ್ತೀನಿ ಬಿಡು ಅಂದ್ಬಿಟ್ಟು ಆ ತರ ಡೀಲ್ ಮಾಡ್ಕೊಂಡಿರ್ತಾನೆ. ಅವ್ನು ಯಾವ್ದು ತರ ಇವನ್ಗೇನೆ ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ ಲೋಕಿ ಮೇಲೆ ಅಂತ ನನಗೆ ಅನಿಸ್ತಾ ಇದೆ. ನಿಮ್ಗೆ ಅನಿಸ್ತಾ ಕೆಳಗಡೆ ಕಾಮೆಂಟ್ ಮಾಡಿ. ಇಲ್ಲ ಲೋಕಿ ಯಾವ್ದಾರ ಸೀಕ್ರೆಟ್ ಆಗಿ ಡೀಲ್ ಮಾಡ್ಕೊಂಡಿರ್ಬೋದಾ, ಚಾನ್ಸೇ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಅದೇ ತರ ಕೇಳಿದ ತಕ್ಷಣ ಈ ತರ ಕೇಳಿದ ತಕ್ಷಣ ಅವನು ಲೋಕಿ ಹೇಳಿದ್ದನ್ನ ನೆನಪಿಸ್ಕೊಂಡು ಅವನು ಸ್ವಲ್ಪ ಅಂತ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತದೆ ಸುಮ್ಮನೆ ಹೇಳ್ತಾನೆ. ಅಷ್ಟರಲ್ಲಿ ಗೋಲ್ಡ್ ಬರ್ಗು ಗರ್ಡು ಸೇರ್ಕೊಂಡು, ನೀನ್ ಸಿಕ್ಕಾಪಟ್ಟೆ ಕ್ಯೂಟ್ ಆಗಿದ್ಯಾ, ನರ್ವಸ್ ಆದಾಗ ಹೋಗ್ಲಿ ಬಿಡು, ನೀನ್ ಹೆಂಗು ಸೇಫ್ ಆಗಿದ್ಯಲ್ಲ, ನಮ್ಗೆ ಅಷ್ಟೇ ಸಾಕು, ಏನಾಯ್ತು ಅಂತ ಹೇಳೋದೇನು ಬೇಕಾಗಿಲ್ಲ ಅಂತ ಸುಮ್ಮನಾಗ್ಬಿಡ್ತಾರೆ. ಲೂಫಿಗೆ ಸಮಾಧಾನ ಆಯ್ತು. ಇವಾಗ ಲೂಫಿ ಹೇಗೆ ಬಂದ್ಬಿಟ್ಟು ಲೋಕಿನ ಬಿಡಿಸ್ತಾನೆ ಅನ್ನೋದೇ ಇವಾಗ ಪಾಯಿಂಟ್ ಇರೋದು. ಆಬ್ವಿಯಸ್ಲಿ ಕೀ ಇರುತ್ತೆ, ಕೀ ಹುಡುಕ್ಬೇಕು ಇವಾಗ ಮೇನು. ಇವಾಗೆಲ್ಲ ನೋಡ್ಬಿಟ್ಟು ಎಲ್ಬಾಫ್ನ ಕೀ ಎಲ್ಲಿದೆ ಅಂತ ಮೇನ್ ಆಗಿ ಹುಡುಕ್ಬಿಟ್ಟು ಫಸ್ಟ್ ಹೋಗಿ ಲೋಕಿನ ಬಿಡಿಸ್ಬೇಕು ಅಂತ ಲೂಫಿದ್ ಇವಾಗ ಈ ಆರ್ಕಲ್ಲಿ ಮಿಷಿನ್. ಇದಿಷ್ಟು ಆಯ್ತು. ಆಮೇಲೆ ಎಲ್ಲ ಸೇರ್ಕೊಂಡು ಇನ್ನ ನಾವು ಇವಾಗ ಬ್ರಿಡ್ಜ್ ಹತ್ತಲ್ಲ ಆಯ್ತಲ್ಲ, ಡೆಡ್ ರೆಲ್ಮ್ ಆಯ್ತಲ್ಲ, ಡೆಡ್ ರೆಲ್ಮ್ ಇಂದ ನಾವು ಸೆಕೆಂಡ್ ಲೆವೆಲ್ ಅಂದ್ರೆ ಸನ್ ರೆಲ್ಮ್ ಮಾತ್ರ ಬರ್ತೀವಿ. ಇದೆಲ್ಲ ಮುಂದೆ ಏನೇನೋ ಇದೆ, ಡೆಡ್ ಸನ್ ಅಂತ ಏನೋ ಅಂತ ಮುಂದೆ ಒಂದು ಹೋಗ್ತಾ ಗೊತ್ತಾಗತ್ತೆ ನಮ್ಗೆ, ಸರಿನಾ. ಸನ್ ರೆಲ್ಮ್ ಅಲ್ಲಿ ಬರ್ತೀವಿ. ಸನ್ ರೆಲ್ಮ್ ಅಲ್ಲಿ ಗರ್ಡು ಸ್ಟ್ರಾ ಹಾರ್ಟ್ ನ ಫಾಲೋ ಮಾಡ್ಕೊಂಡು ಹೋಗ್ತಿದ್ನಲ್ಲ,
ಅವನು ಸಿಕ್ಕಿದ್ರಿ ನೋಡಿ, ನಿಮ್ಮನ್ನ ಮತ್ತೆ ತಗೊಂಡೋಗ್ಬಿಟ್ಟು ನನ್ನ ಲೆಗೋ ಸಿಟಿ ಒಳಗಡೆ ಅಂದ್ರೆ ನಮ್ಮ ಪೆಟ್ ಫಾರ್ಮ್ ಒಳಗಡೆ ಹಾಕ್ಬಿಡ್ತೀನಿ ನಿಮ್ಮನ್ನ, ನೀವು ಪ್ರೇಷಿಯಸ್, ನೀವು ನನಗೆ ಬೇಕು ಅಂತ ನೋಡಿ ಇಲ್ಲೇ ಡಿಫ್ರೆಂಟ್ ಮಾಡ್ಕೊಳ್ಳಿ. ಜೈಂಟ್ಸ್ ಒಬ್ಬೊಬ್ರು ಒಂದೊಂಥರ ವ್ಯೂ ಮಾಡ್ತಾರೆ ಮನುಷ್ಯನ. ಯಾವ ತರ ಅಂದ್ರೆ ಇವಾಗ ರೋಡ್ನೇ ತಗೊಂಡ್ರೆ ಇವನು ಎಲ್ಲರೂ ಮನುಷ್ಯನ ಒಳ್ಳೆ ಡೆಕೋರೇಷನ್ ಪೀಸು, ಇವನು ಹೇಳ್ದಂಗೆ ಕೇಳಬೇಕು ಆ ತರ ಎಲ್ಲ ನೋಡ್ತಾನೆ. ಒಂಥರ ಪೆಟ್ಸ್ ತರ ನೋಡ್ತಾನೆ, ಒಂಥರ ಪೆಟ್ಸು ಅಲ್ಲ ಇನ್ನೂ ಕೆಳಗಡೆ ಇರೋದು ನೋಡ್ತಾನೆ. ಒಂಥರ ಡೆಕೋರೇಷನ್ ಪೀಸ್ ಅಷ್ಟೇ, ಅಲ್ಲಿ ಪೀಸ್ ನಾವು ಡೆಕೋರೇಷನ್ ಹಿಂಗೆ ಶೋಕೇಸ್ ಐಟಮ್ಸ್ ತರ ಇರ್ತೀವಿ, ಅದೇ ತರ ಇವರು ಶೋಕೇಸ್ ಐಟಮ್ ತರ ಅಂದ್ರೆ ಗರ್ಡ್ಗೆ ಆ ತರ ಇರಬೇಕು ಅಂತ. ಅದೇ ಇವಾಗ ಗರ್ಡು ಎಲ್ಲ ಮಾತಾಡಿದ ಕೇಳಿಸ್ಕೊಂಡ್ರೆ ಅವಳು ಇವಾಗ ಹ್ಯೂಮನ್ಸ್ನೆಲ್ಲ ಒಂಥರ ಕ್ಯೂಟ್ ಆಗಿ ನಾವು ಹಿಂಗೆ ನಾಯಿ ಬೆಕ್ಕುನೆಲ್ಲ ಮನೇಲಿ ಸಾಕೊಂಡು ಕ್ಯೂಟ್ ಆಗಿ ಮಾತಾಡ್ಸ್ಕೊಂಡಿರ್ತೀವಲ್ಲ ಆ ತರ ಮನುಷ್ಯನ ನೋಡ್ತಾಳೆ ಗರ್ಡ್ ಅಂತ. ಅವಳು ಕ್ಯೂಟ್ ಆಗಿದ್ಯಾ, ನಾವು ಸಿಕ್ಕಾಬಿಟ್ಟೆ ಫ್ರೆಂಡ್ಲಿ ಆಗಿರ್ತೀನಿ, ನಿನ್ಗೆ ಕ್ಯೂಟ್ ಆಗಿದ್ಯಾ ನೀನು ಅಂತೆಲ್ಲ ಅವಳು ಆ ತರ ಮಾಡ್ತಾಳೆ ನೋಡಿ. ಇಲ್ಲೇ ಡಿಫ್ರೆನ್ಸ್ ಎಲ್ಲ ಗೊತ್ತಾಗುತ್ತೆ, ನಾವು ಒಂದೊಂದು ಜೈಂಟ್ಸು ಯಾವ ತರ ಹ್ಯೂಮನ್ಸ್ ನ ವ್ಯೂ ಮಾಡ್ತಾರೆ ನೋಡ್ತಾರೆ ಅಂತ. ಆದ್ರೆ ಗೋಲ್ಡ್ ಬರ್ಗ್ ಇನ್ನ ಯಾವ ನೋಡ್ತಾರೆ ಅಂತ ಗೊತ್ತಿಲ್ಲ, ಯಾಕಂದ್ರೆ ಅವ್ನು ಶಿಪ್ ಎತ್ಕೊಂಡು ವೇಟ್ ಎತ್ಕೊಂಡು ಅವ್ನಿಗೇನು ವೇಟ್ ಅನ್ಸಲ್ಲ, ಅಂದ್ರೆ ಶಿಪ್ ಎತ್ಕೊಂಡು ಅವನು ಸುಮ್ಮನೆ ಅವ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ದ ಅಷ್ಟೇ. ಇಷ್ಟು ನನಗನ್ಸಿದ್ದು, ಒಬ್ಬೊಬ್ರು ಅವನಂತರ ವ್ಯೂ ಮಾಡ್ತಾರೆ ಅಂತ. ಆಗ ಗರ್ಡ್ ಬಂದ್ಬಿಟ್ಟು ಚಾಪರ್ ಮತ್ತೆ ನಾಮಿ ಇಬ್ರನ್ನ ಇನ್ನೇನ್ ಹಿಡೀತಾ ಇರ್ಬೇಕು, ನಿಮ್ಮನ್ನ ತಗೊಂಡೋಗಿ ಮತ್ತೆ ನಾನು ಒಳಗಡೆ ಹಾಕ್ಬಿಡ್ತಿದ್ದಿ ಇನ್ನೇನ್ ಹಿಡೀತಾ ಇರ್ಬೇಕು. ಅಷ್ಟರಲ್ಲಿ ಅವನು ಹೋಗ್ಬಿಟ್ಟು ಅವ್ರ ಮುಂದೆ ಇರೋ ಮರ ಪೀಸು, ನಾನು ಫಸ್ಟ್ ಅನ್ಕೊಂಡಿದ್ದು ಇದೊಂಥರ ಸೀನ್ ಒಂಥರ ಕಾಂಪ್ಲೆಕ್ಸ್ ಆಗಿದೆ ನನಗಂತ. ಯಾಕಂದ್ರೆ ಈ ಸೀನ್ ನಾವು ಪ್ಯಾನಲ್ ನೋಡ್ತಾ ಇದ್ರೆ ಏನನ್ಸುತ್ತೆ ಅಂದ್ರೆ ನಾಮಿ ಮತ್ತೆ ಚಾಪರ್ ಮುಂದೆ ನಿಂತಿದ್ರು, ಈ ಕಡೆ ಝೋರೋ ಒಂದು ದೊಡ್ಡ ಮರದ ಪೀಸ್ನ ಕಟ್ ಮಾಡಿದಾನೆ. ಆ ಕಟ್ ಮಾಡಿರೋ ಮರದ ಪೀಸ್ ಬೀಳ್ತಾ ಇರೋದನ್ನ ತಗೊಂಡೋಗಿ ಸಾಂಜಿ ಅದ್ರ ಮೇಲೆ ಇನ್ನ ವೆಯ್ಟ್ ಕೊಟ್ಟು ಅವನ್ನ ಇನ್ನೇನು ಹಿಡ್ಕೊಳಕ್ಕೆ ಅಂತ ಹೋಗ್ತಿದ್ನಲ್ಲ, ಹಿಡ್ಕೊಳಕ್ಕೆ ಅಂತ ಎರಡು ಕೈ ಹಿಂಗೆ ಇಕ್ಕಿರ್ಬೇಕಾರೆ ಆ ಮರ ಬಂದ್ಬಿಟ್ಟು ಇವನ್ ಕೈ ಮೇಲೆ ಬಿದ್ದಿದೆ, ಮತ್ತೆ ಇವನೊಬ್ರು ಒಂದ್ ತಲೆ ಹಿಂಗೆ ಮರಕ್ಕೆ ಹೊಡ್ಕೊಂಡ್ಬಿಟ್ಟಿದ್ದಾನೆ ಅಂತ ನಾವು ಪ್ಯಾನಲ್ ನೋಡಿದ ತಕ್ಷಣ ಅನ್ಸುತ್ತೆ, ಸರಿನಾ? ಆದ್ರೆ ಇದಾಗೆಲ್ಲ ಆಕ್ಚುಲಿ ಆಗಿರೋ ಸೀನು ಹೆಂಗಪ್ಪ ಅಂದ್ರೆ ಆ ಮರ ಮುಂಚೆನೆ ಬಿದ್ದಿತ್ತು, ವಾಲ್ಕೊಂಡಿರೋದ್ರಿಂದ ಇಲ್ಲಿ ಸ್ವಲ್ಪ ಗ್ಯಾಪ್ ಇದೆ, ಇಲ್ಲಿ ಮರ ಆಬ್ವಿಯಸ್ಲಿ ಕಾಣಿಸ್ತಾ ಇದೆ, ಇಲ್ಲಿ ಸ್ವಲ್ಪ ಗ್ಯಾಪ್ ಇದೆ ಹ್ಯೂಮನ್ಸ್ ಹೋಗೋದಕ್ಕೆ, ಇವನ್ಗೆ ಕಾಣಿಸ್ತಾ ಇದೆ ಇವರಿಬ್ರು ಹೋಗ್ತಾ ಇರೋದು, ಸರಿನಾ? ಆ ತರ ಅನ್ಸಿದೆ. ಯಾಕಂದ್ರೆ ನಾಮಿ ಹೇಳ್ತಾಳೆ ಯಾವ ಪ್ರಾಣಿನೂ ಕೂಡ ಈ ತರ ಈ ಚಿಕ್ಕ ಟ್ರ್ಯಾಪ್ಗೆ ಯಾರು ಸಿಗಾಕೊಳ್ಳಲ್ಲ, ಆದ್ರೆ ನೀನ್ ಸಿಗಾಕೊಂಡ್ಬಿಟ್ಟಿದ್ಯಾ ಅಂತ ನಾಮಿ ಟೀಸ್ ಮಾಡ್ತಾರೆ. ಅದಕ್ಕೆ ನಂಗೆ ಡೌಟ್ ಬಂದಿದ್ದು, ಇದು ಆಕ್ಚುಲಿ ಝೋರೋ ಬೀಳ್ಸಿರೋದ ಇಲ್ಲ ಇವನೇ ಹೋಗಿ ಹೊಡ್ಕೊಂಡಿರೋದ ಅಂತ ನಂಗೆ ಡೌಟ್ ಬರ್ತಾ ಇರೋದು ನಾಮಿ ಹೇಳಿದ್ರಿಂದ ಮಾತ್ರ. ಇಲ್ಲ ನಾವು ನಾರ್ಮಲ್ ಆಗಿ ನೋಡ್ತೀವಿ ಅಂದ್ರೆ ಝೋರೋ ಕಟ್ ಮಾಡಿದಾನೆ ಟ್ರೀನ, ಅದನ್ನ ಸಾಂಜಿ ಇನ್ನೂ ವೆಯ್ಟ್ ಕೊಟ್ಟು ಅವನ ಕೈ ಮೇಲೆ ಇನ್ನೂ ಬೀಳ್ಸಿದ್ದಾನೆ, ಅವಾಗ ತಲೆ ಹೊಡ್ಕೊಂಡಿದ್ದಾನೆ ಅಂತ ಅನ್ಸುತ್ತೆ. ಸ್ವಲ್ಪ ಕಾಂಪ್ಲೆಕ್ಸ್ ಆಗಿದೆ. ಆನಿಮಲ್ ನೋಡಿದಾಗ ನಮ್ಗೆ ನೀಟಾಗಿ ಕನ್ಫರ್ಮೇಶನ್ ಸಿಗೋದು ಅವ್ರು ಏನಾದ್ರು ಡೆವಲಪ್ ಮಾಡಿದ್ರೆ ಅಂತ ಅನ್ಸ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಅವನಾಗವನೇ ಬಿದ್ನೋ ಇಲ್ಲ ಅವರೇ ಬೀಳ್ಸಿ ಓಡಿಸಿದ್ರು ಗೊತ್ತಿಲ್ಲ, ಒಟ್ಟಿನಲ್ಲಿ ಅವನು ಮರಕ್ಕೆ ಹೋಗಿ ಹೊಡ್ಕೊಂಡ ತಲೆನ ಅವನ ಕೈ ಮರದ ತಗೊಳಕೊಂಡ್ಬಿಟ್ಟೈತೆ. ಸರಿನಾ? ಇಷ್ಟು ಆಗಿರೋದು. ನೆಕ್ಸ್ಟ್ ಸಾಂಜಿ ಬನ್ನಿ ನಾವೆಲ್ಲ ಹೋಗೋಣ ಎಲ್ಬಾಫ್ ಒಳಗಡೆ ವಿಲೇಜ್ ಒಳಗಡೆ ಹೋಗೋಣ ಅಂತ ಎಲ್ಲರೂ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅಷ್ಟರಲ್ಲಿ ಗರ್ಡ್ನ ವಾಯ್ಸು ರೋಡ್ ಕೇಳಿಸುತ್ತೆ. ಗರ್ಡ್ ವಾಯ್ಸ್ ಕೇಳಿದ್ದು ನನ್ನ ಕಾಪಾಡಿಗೆ ಬಂದಿದ್ದಲ್ಲ ಅವಳು ಗರ್ಡು ಅಂತ ಅವಳು ಫುಲ್ ಖುಷಿಯಾಗಿದ್ದಾನೆ. ಆ ಗರ್ಡು ಮತ್ತೆ ಗೋಲ್ಡ್ ಬರ್ಗ್ ಇಬ್ರು ಬಂದ್ಬಿಟ್ಟು ಹೆಂಗೆ ನಮ್ಗೆ ಮುಂಚೆ ಯಾವಾಗ ಡೋರಿ ಮತ್ತೆ ಬ್ರೋಗಿ ಇಬ್ರು ಸೇರ್ಕೊಂಡು ಅವ್ರದ್ದು ಕಾಂಬೋ ಅಟ್ಯಾಕ್ ಮಾಡ್ತಾರಲ್ಲ, ಜಿಗ್ ಅಂತ ಕಾಂಬೋ ಅಟ್ಯಾಕು, ಅದೇ ತರ ಗೋಲ್ಡ್ ಬರ್ಗು ಮತ್ತೆ ಗರ್ಡು ಇಬ್ರು ಸೇರ್ಕೊಂಡು ಕಾಂಬೋ ಅಟ್ಯಾಕ್ ಮಾಡಿ ರೋಡ್ ಬ್ಯಾಕ್ಗೆ ಅವ್ನು ಹಿಂಗ್ ಮಲ್ಕೊಂಡಿದ್ದಾನಲ್ಲ ಅವ್ನ ಬ್ಯಾಗ್ ಮಾತ್ರ ಹಿಂದೆ ಇದೆ, ಅವ್ನ ಬ್ಯಾಗ್ ಸರಿಯಾಗಿ ಹೊಡೆದವ್ರೆ. ಅವ್ರು ಮಾತ್ರ ಅವ್ರ ಐಯೆಲ್ಲ ಆಚೆ ಬಂದ್ಬಿಟ್ಟು ದಾರಿಗೆಲ್ಲ ಒಂಥರ ಆಗ್ಬಿಟ್ಟು ಅವನು ಒಳ್ಳೆ ಇನ್ನೇ ಸಾಯೋ ಥರನೇ ಹೊಡೆದ್ಬಿಟ್ಟವ್ರು ಅವನಿಗೆ. ಯಾಕಂದ್ರೆ ಗರ್ಡ್ದು ವೆಪನ್ ಏನಪ್ಪಾ ಅಂದ್ರೆ ಜೈಂಟ್ ಆಕ್ಸ್. ಓಕೆ, ಅವನಿಗೇನು ಏಟ್ ಆಗ್ಬಾರ್ದು, ಸುಮ್ಮನೆ ಏಟ್ ಆಗ್ಲಿ ಸಾಕು, ಅವನಿಗೆ ನೋವೇನು ಆಗ್ಬಾರ್ದು ಅಂದ್ರೆ ಅವಳು ಬ್ಯಾಕ್ ಆಫ್ ದಿ ಆಕ್ಸ್ ನ ಯೂಸ್ ಮಾಡಿ ಹೊಡೆದಿರ್ಬೋದು, ಸರಿನಾ? ಆದ್ರೆ ಗೋಲ್ಡ್ ಬರ್ದು ವೆಪನ್ ಏನಪ್ಪಾ ಅಂದ್ರೆ ಕೈಡೋ ವೆಪನ್ ತರ. ಒಂದು ಕೈಡೋ ವೆಪನ್ ಹೆಂಗಿತ್ತು ಗೊತ್ತಲ್ಲ, ಒಂಥರ ಗದೆಯ ತರನೇ ಇರುತ್ತೆ, ಆದ್ರೆ ಮುಂದೆಗಡೆ ಒಂಥರ ಚುಪ್ 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 ಅಂತ ಸುತ್ತಾನು ಇರುತ್ತೆ. ಅವ್ನಿಗೆ ಯಾವ ಕಡೆನೂ ಪ್ಲೇನ್ ಇಲ್ಲ, ಎಲ್ಲಾ ಕಡೆನೂ ಚುಚ್ಚು ಚುಪ್ಪಾಗಿದೆ. ಅದೇನಾದ್ರು ಯಾವ ಕಡೆಯಿಂದನಾದ್ರು ಹೊಡೆದ್ರೆ ಚೂಪಾಗಿರೋದು ಚುಚ್ಚಿದೆ. ಅದರಿಂದನೇ ಮೋಸ್ಟ್ಲಿ ರೋಡ್ಗೆ ಸಿಕ್ಕಾಪಟ್ಟೆ ಏಟ್ ಆಗಿರ್ಬೋದು ಅಂತ ಅನ್ಸುತ್ತೆ. ಅವ್ರಿಬ್ರು ಸೇರ್ಕೊಂಡು ಕಾಂಬೋ ಅಟ್ಯಾಕ್ ಮಾಡಿ ಹೊಡೆದಾಕ್ತಾರೆ, ಇವ್ನು ಕೇಳಿಸ್ಕೊಂಡಿದ್ದಾನೆ. ಆಮೇಲೆ ಇಷ್ಟೆಲ್ಲ ಆದ್ಮೇಲೆ ಉಳಿದ ಸ್ಟ್ರಾ ಹ್ಯಾಟ್ಸ್ ಎಲ್ಲ ಅವರಿಬ್ರು ಹೊಸ ಜೈಂಟ್ಸ್ ನ ನೋಡ್ತಾರೆ.
ಅದ್ರಲ್ಲಂತೂ ಸಾಂಜಿಗೆ ಜೈಂಟ್ ಬೊಬೇರ್ ಅದು ಔಟ್ ಅವ್ರ ಕೈಯಲ್ಲೆಲ್ಲ ಹಾರ್ಟ್ ಶೇಪ್ ಎಲ್ಲ ಹಾಕೊಂಡು ಆ ಥರ ಎಂಜಾಯ್ ಮಾಡ್ತಾನೆ. ಅವ್ನು ಗೆಳನ್ನ ನೋಡ್ಬಿಟ್ಟಂತೂ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡ್ತಿದ್ದಾರೆ. ಸಾಕಾದಾಗ ಹೊಡೆದ್ರು ಅಂತ ಜೋರೋ ಮತ್ತೆ ಅವರೆಲ್ಲ ಉಸಪ್ಪೆಲ್ಲ ಅಂತ ನೋಡ್ತಾ ಅವ್ರದ್ದು ಉಸಪ್ಪೆಲ್ಲ ಜೋರೋ ನೋಡ್ರಿ ಈಗ ಅಂತ ಲೂಫಿನೂ ಉಳಿದ ಸ್ಟಾರ್ಟ್ಸ್ಗೆಲ್ಲ ಅಂತ ಹೇಳ್ತಾರೆ. ಆಮೇಲೆ ಎಲ್ಲರೂ ಲೂಫಿ ಬಂದ ಅಂತ ಹೇಳ್ತಾನೆ. ಆಮೇಲೆ ಅವನು ಸನ್ನಿನ 1000 ಸನ್ನಿನೂ ತಂದಿದ್ದು ನಮ್ಮ ಶಿಪ್ ಇಲ್ಲೇ ಇದೆ ಅಂತ ಎಲ್ಲರೂ ನೋಡ್ಬಿಟ್ಟು ಖುಷಿ ಆಗ್ತಾರೆ. ಅವಾಗ ಗರ್ಡು ಉಳಿದ ಸ್ಟಾರ್ಟ್ಸ್ನೆಲ್ಲ ವೆಲ್ಕಮ್ ಮಾಡ್ತಾಳೆ. ಸಾರಿ ನಿಮ್ಗೆ ಈ ಥರ ಎಲ್ಲ ಆಗೋಯ್ತು, ಇವ್ನು ನಮ್ಮ ಸ್ಟುಪಿಡ್ ನ್ಯಾವಿಗೇಟರ್, ಇವನೇ ಈ ಥರ ಎಲ್ಲ ಮಾಡಿರೋದು, ಇವನ ಕಡೆಯಿಂದ ನಾವು ಸಾರಿ ಕೇಳ್ತೀವಿ. ನಾನು ಗರ್ಡು, ಇವನು ಗೋಲ್ಡ್ ಬರ್ಗು ಅಂತ ಅವರೆಲ್ಲ ಇಂಟ್ರೊಡ್ಯೂಸ್ ಮಾಡ್ಕೋತಾಳೆ. ಮತ್ತೆ ನಾವಿಬ್ರು ಹೈರುದ್ದೀನ್ ಕೆಳಗಡೆ, ಹೈರುದ್ದೀನ್ ಸಬಾರ್ಡಿನೇಟ್ಸ್, ಹೈರುದ್ದೀನ್ ಕ್ರೂ ಅಲ್ಲಿ ಇದ್ದೀವಿ ನಾವು, ನ್ಯೂ ಜೈಂಟ್ ವಾರಿಯರ್ ಪೈರೇಟ್ಸ್ ಅಂತೆಲ್ಲ ಫುಲ್ಲು ಇಂಟ್ರೊಡ್ಯೂಸ್ ಮಾಡ್ಕೋತಾಳೆ. ಎಲ್ಲರೂ ನೋಡ್ಬಿಟ್ಟು ಫುಲ್ ಖುಷಿ ಆಗ್ತಾನೆ. ಅದರಲ್ಲಂತೂ ಸಾಂಜಿ ಮಾತ್ರ ಹೆವಿ ಖುಷಿ ಗರ್ಡ್ನ ನೋಡ್ಬಿಟ್ಟಂತೂ. ಆಮೇಲೆ ಬನ್ನಿ ಎಲ್ಲ ಹೋಗೋಣ ವಿಲೇಜ್ ಕಡೆಗೆ ಅಂದ್ಬಿಟ್ಟು ಎಲ್ಲ ನಡ್ಕೊಂಡು ಹೋಗ್ತಾ ಇರ್ತಾರೆ. ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆಬ್ವಿಯಸ್ಲಿ ಲೂಫಿ, ಚಾಪರ್ ಮತ್ತೆ ಉಸಪ್ಪು ಎಲ್ಲರೂ 3 ಜನ ಮಾತ್ರ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗ್ಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಸ್ಪೀಡಾಗಿ ಅವ್ರು ಹೇಳಿದ್ನ ಮುಂಚೆನೆ ಅಂತ ಹೊಡೋಗ್ಬಿಡ್ತಾರೆ. ಅದರಲ್ಲಂತೂ ನಾನಂತೂ ಉಸಪ್ಪ ನಾನಂತೂ ಹೆವಿ ರೆಡಿ ಆಗಿದ್ದೀನಿ ಲೂಫಿ ಅಂದ್ಬಿಟ್ಟು ಅವ್ರಿಗೆ 3 ಜನ ಫುಲ್ ಅಂತ ಓಡೋಗ್ಬಿಡ್ತಾರೆ. ಓಡೋಗ್ಬೇಕಾದ್ರೆ ಆ ಗರ್ಡ್ ಹೇಳ್ತಾಳೆ ನೀಟಾಗಿ, ನೋಡಿ ಇಲ್ಲಿ ಮುಂದೆ ಇನ್ನೊಂಚೂರು ಹೋದ್ರೆ ನಿಮ್ಗೆ ಕ್ಲೌಡ್ ಐಲ್ಯಾಂಡ್ ಸಿಗುತ್ತೆ, ಅದ್ರ ಮೇಲೆ ನೀವು ಜಂಪ್ ಮಾಡ್ಕೊಂಡು ನೀವು ಅದ್ರ ಮೇಲೆ ರೈಡ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತಾನೆ. ಆಯ್ತು ಅಂದ್ಬಿಟ್ಟು ಅವ್ರಿಬ್ರು ಏನೋ ಕೇಳಿಸ್ಕೊಂಡ್ರೆ ಏನೋ ಅಂತ ಓಡ್ಬಿಡ್ತಾರೆ ಹಂಗೆ. ಆಮೇಲೆ ನೆಕ್ಸ್ಟು ಅವ್ರು ಓಡ್ತಾ ಇರ್ಬೇಕಾದ್ರೆ ನೆಕ್ಸ್ಟು ಇಲ್ಲಿ ನಿನ್ನ 3 ಜನ ಇರ್ತಾರಲ್ಲ, ಯಾರು ಝೋರೋ, ನಾಮಿ ಮತ್ತೆ ಸಾಂಜಿ, ಇವ್ರು 3 ಜನನ ಗರ್ಡ್ ತಗೊಂಡು ಅವಳ ಮೇಲೆ ಕೂರಿಸ್ಕೊತಾಳೆ. ಇಷ್ಟೇ ನಂಗೆ ಕೇಳಕ್ಕಾಗದು ಅಷ್ಟೇ. ಎಲ್ಲಿ ಕೂರಿಸ್ಕೋತಾಳೆ ಅಂತ ದಯವಿಟ್ಟು ಕೇಳ್ಬೇಡಿ, ನನ್ನ ಅರ್ಥ ಮಾಡ್ಕೊಳ್ಳಿ ಅಷ್ಟೇ, ಓಕೆನಾ? ಗಾಡಿ ಎಲ್ಲಿ ಕೂರಿಸ್ತಾಳೆ ಅಂತ ಕೇಳ್ಬೇಡಿ. ಒಟ್ನಲ್ಲಿ ಸಾಂಜಿ ಮಾತ್ರ ಐ ಕ್ಯಾನ್ ಟೆಲ್ ಅಷ್ಟು ಹ್ಯಾಪಿ ಅವನು, ಅರ್ಥ ಮಾಡ್ಕೊಳ್ಳಿ ನೀವು, ಓಕೆನಾ? ಸಾಂಜಿ ಮಾತ್ರ ಹ್ಯಾಪಿ ಅಷ್ಟು ಫುಲ್ಲು. ಸಾಂಜಿ ಅಂತೂ ಕೇಳಲೇಬೇಡಿ ನೀವು, ಅಷ್ಟು ಹ್ಯಾಪಿ ಅಲ್ಲಿ ಕೂರಿಸ್ಕೋತಾಳೆ, ಓಕೆನಾ? ಆಮೇಲೆ ನೆಕ್ಸ್ಟ್ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಸ್ಟ್ರಾಟ್ಸು ಮತ್ತೆ ಲೂಫಿ, ಉಸಪ್ಪು ಮತ್ತೆ ಚಾಪರ್ ಹೋಗ್ತಾ ಇರ್ಬೇಕಾದ್ರೆ ಲೂಫಿ ಸಡನ್ ಆಗಿ ಕ್ಲೌಡ್ ಬಂತು ಅಂದ್ಬಿಟ್ಟು ಅದ್ರ ಮೇಲೆ ಜಂಪ್ ಮಾಡ್ಬಿಡ್ತಾನೆ. ಅದು ನೋಡ್ಬಿಟ್ಟು ಉಸಪ್ ಶಾಕ್ ಆಗ್ತಾನೆ. ನೀನ್ ಹುಷಾರಾಗಿ ನೋಡ್ಕೊಂಡು ಟೆಸ್ಟ್ ಮಾಡ್ಬಿಟ್ಟು ಅದ್ರ ಮೇಲೆ ಜಂಪ್ ಮಾಡು, ಅದನ್ನ ಫೇಕ್ ಕ್ಲೌಡ್ ಆಗಿರೋ ನೀನ್ ಮತ್ತೆ ಕೆಳಗಡೆ ಬೀಳ್ತೀಯ ಅಂತ ಉಸಪ್ ಹೇಳ್ತಾನೆ. ಅವಳು ಹೇಳಿದ್ದಲ್ಲ, ನನ್ಗೆ ಗೊತ್ತಾಗಿತ್ತು, ನಾನು ಅದ್ರ ಮೇಲೆ ಜಂಪ್ ಮಾಡಿದ್ರೆ ಆದ್ರೆ ಅವ್ರಿಗೇನು ಆಗಲ್ಲ. ಅವ್ರು ಐಲ್ಯಾಂಡ್ ಕ್ಲೌಡ್ ಸೇಮ್ ಮೇಲ್ಗಡೆ ನಾವು ಸ್ಕೈಪಿಯಾದಲ್ಲಿ ಹೋಗಿದ್ದಾಗ ಹೆಂಗೆ ಐಲ್ಯಾಂಡ್ಸ್ ಎಲ್ಲ ಬೌನ್ಸ್ ಆಗೋದು ಎಲ್ಲ ಆಗ್ತಿತ್ತಲ್ಲ, ಅದೇ ತರನೇ ಸೇಮ್ ಇದೇ ತರನ ಇಲ್ಲೂ ಆ ಕ್ಲೌಡ್ಸ್ ಮೇಲೆ ಬೌನ್ಸ್ ಆಗೋದು ಎಲ್ಲ ಆಗ್ತಾ ಇದೆ. ಅದೇ ತರನೇ ಅವರು 3 ಜನ ಅದ್ರ ಮೇಲೆ ರೈಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಅದ್ರ ಮೇಲೆ ನಿಂತ್ಕೊಂಡು ಹೋಗ್ತಾರೆ, ಆ ಕ್ಲೌಡ್ ಮೂವ್ ಆಗ್ತಾ ಇದೆ. ಹಂಗೆ ಇವ್ರು ಅವ್ರ ಹಿಂದೆ ಬರ್ತಾರೆ. ಹಿಂದೆ ಬರ್ಬೇಕಾದ್ರೆ ನೆಕ್ಸ್ಟ್ ನಮ್ಗೆ ಜೈಂಟ್ ಎರಿಕ್ ಶಿಪ್ಗೆ ಮತ್ತೆ ಶಿಫ್ಟ್ ಆಗುತ್ತೆ. ಶಿಫ್ಟ್ ಆದ್ಮೇಲೆ ಎಲ್ಲಾರು ಕೇಳ್ತಾರೆ ಎಲ್ಬಾಫ್ ವಿಲೇಜ್ ಅಲ್ಲಿ ಅಂತ ಕೇಳ್ತಾ ಇರ್ಬೇಕಾದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಎಲ್ಲ ಕ್ಲೌಡ್ ಎಲ್ಲ ಇದೆ, ಈ ಕ್ಲೌಡ್ ಎಲ್ಲ ಒಂಚೂರು ಮುಂದೆ ಹೋದ್ರೆ ನಮ್ಗೆ ನೀಟಾಗಿ ವಿಲೇಜ್ ಕಾಣಿಸುತ್ತೆ, ಇರಿ ತಲೆ ಕೆಡ್ಸ್ಕೋಬೇಡಿ ಅಂತ ಹೇಳ್ತಾನೆ. ಆಮೇಲೆ ನಾವ್ ಎಲ್ಲಿ ಬರ್ತಾ ಇರೋದು ಅಂತ ಎಲ್ಲ ನೀಟಾಗಿ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಇವಾಗ ಎಲ್ಬಾಫ್ ಇರೋದು 3 ಲೆವೆಲ್ಸ್ ಅಲ್ಲಿ, ಓಕೆನಾ? ಆ ದೊಡ್ಡ ಮರ ಏನಿದೆ ಆ ಮರನ 3 ಲೆವೆಲ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. 3 ಲೆವೆಲ್ಸ್ ಯಾವಪ್ಪ ಅಂದ್ರೆ ಕೆಳಗಡೆ ಪೂರ್ತಿ ಇರೋದು ಡೆಡ್ ರೆಲ್ಮ್ ಅಲ್ಲಿ ಕೆಳಗಡೆ ಪೂರ್ತಿ ಇರೋದು, ಸರಿನಾ? ಅದೆಲ್ಲ ಅಲ್ಲೇ ಲೋಕಿ ಇದ್ದಿದ್ದು ಮತ್ತೆ ಆ ಬಾರ್ ಎಲ್ಲ ಇತ್ತಲ್ಲ, ಆ ಬಾರ್ ಎಲ್ಲ ಇರೋದು ಎಲ್ಲ ಡೆಡ್ ರೆಲ್ಮ್ ಅಲ್ಲೇ, ಓಕೆನಾ? ಆದ್ಮೇಲೆ ಮೇಲ್ಗಡೆ ಇರೋದು, ಅದಕ್ಕಿಂತ ಮಿಡಲ್ ಇರೋ ಪಾರ್ಟು ಸನ್ ರೆಲ್ಮ್ ಅಂತ. ಅಲ್ಲೇ ಇವಾಗ ಎಲ್ಲಾ ಜೈಂಟ್ ವಿಲೇಜಸ್ಗಳು ಎಲ್ಲಾ ಜೈಂಟ್ಸ್ ನಾರ್ಮಲ್ ಆಗಿ ಲೀವ್ ಮಾಡೋದು ಎಲ್ಲ ಅಲ್ಲೇನೆ. ಡೆಡ್ ರೆಲ್ಮ್ ಅಲ್ಲಿ ಎಲ್ಲ ಪ್ರಾಣಿಗಳು, ಲೋಕಿ ಅದು ಇದು ಎಲ್ಲ ಇದೆ ಅಲ್ಲಿ, ಅಲ್ಲೆಲ್ಲ ಕ್ರಿಮಿನಲ್ಸ್ ಆ ಥರದವ್ರು ಇರ್ತಾರೆ. ಮಧ್ಯದಲ್ಲಿ ಸನ್ ರೆಲ್ಮ್ ಅಲ್ಲೇ ಎಲ್ಲಾರು ನಾರ್ಮಲ್ ಆಗಿ ಜೈಂಟ್ಸ್ ಎಲ್ಲ ಲೀವ್ ಮಾಡೋದು ನಾರ್ಮಲ್ ಸನ್ ರೆಲ್ಮ್ ಅಲ್ಲಿ, ಓಕೆನಾ? ಅದಕ್ಕಿಂತ ಟಾಪ್ ಲೆವೆಲ್ ಏನಪ್ಪಾ ಅಂದ್ರೆ ಹೆವೆನ್ ರೆಲ್ಮ್ ಅಂತ. ಹೆವೆನ್ ನಲ್ಲಿ ಯಾರು ಜೈಂಟ್ಸ್ ಇರ್ತಾರೆ, ಇಲ್ಲ ಜೈಂಟ್ಸೇ ಇರಲ್ವೋ, ಅದೇನೋ ಸ್ಪೆಷಾಲಿಟಿ ಇದೆಯೋ ಏನಂತ ನನಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮಗೆ ಎಕ್ಸ್ಪ್ಲೋರ್ ಮಾಡ್ತಾ ಇರೋದು ಡೆಡ್ ರೆಲ್ಮು ಮತ್ತೆ ಸನ್ ರೆಲ್ಮು ಅಷ್ಟೇ ನಮ್ಗೆ ಎಕ್ಸ್ಪ್ಲೋರ್ ಮಾಡ್ತಾ ಇರೋದು. ಹೆವೆನ್ ರೆಲ್ಮ್ ಅಲ್ಲಿ ಮುಂದೆ ಹೋಗ್ತಾ ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡ್ಬಿಟ್ಟು ಹೆವೆನ್ ನಲ್ಲಿ ಏನಿದೆ ಅಂತ ತಿಳ್ಕೊಬಹುದು. ಒಟ್ಟಿನಲ್ಲಿ ಇದಿಷ್ಟು ಡಾರಿ ಮತ್ತೆ ಬ್ರೋಕಿ ಇಬ್ರು ಸ್ಟಾರ್ಟ್ಸ್ಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾನೆ. ಇದು ಡೆಡ್ ರೆಲ್ಮು ಕೆಳಗಡೆ ಇರೋದು, ಇದು ಸನ್ ರೆಲ್ಮು ಮಿಡಲ್ ಅಲ್ಲಿ ಇರೋದು, ಅದಕ್ಕಿಂತ ಮೇಲೆ ಇರೋದು ಹೆವೆನ್ ರೆಲ್ಮು. ನಾವಿವಾಗ ವಿಲೇಜ್ಗೆಲ್ಲ ಹೋಗ್ಬೇಕು ಅಂದ್ರೆ ಸನ್ ರೆಲ್ಮ್ಗೆ ಅದಕ್ಕೆ ರೇಂಬೋದೆಲ್ಲ ಹಾಕೊಂಡು ಡೈರೆಕ್ಟ್ ವಿಲೇಜ್ಗೆ ನಾವು ಹೋಗ್ತೀವಿ, ಡೆಡ್ ರೆಲ್ಮ್ ಇಂದ ಹೋಗೋದು ಕಷ್ಟ ಅಂತ ಅಂದ್ಬಿಟ್ಟು ಅನ್ಕೋತಾರೆ. ಆಮೇಲೆ ಸಖತ್ತಾಗಿದೆ ಅಂದ್ಬಿಟ್ಟು ಎಲ್ಲರೂ ಫುಲ್ ಎಕ್ಸೈಟ್ ಆಗ್ತಾರೆ. ಈ ರಾಬಿನ್ ಎಲ್ಲ ನೋಡ್ಬಿಟ್ಟು ವಾವ್ ಸಖತ್ತಾಗಿದೆ ಅಂತ ಎಲ್ಲ ಅವ್ರು ಹೇಳಿದ ಎಕ್ಸ್ಪ್ಲನೇಷನ್ ಎಲ್ಲ ಕೇಳಿದ ತಕ್ಷಣ ನೆಕ್ಸ್ಟ್ ಫುಲ್ ಖುಷಿ ಆಗ್ತಾರೆ.
ಆಮೇಲೆ ನಮಗೆ ಎಲ್ ಬ್ಯಾಫ್ ನ ಒಂದು ವಿಲೇಜ್ ಕಾಣಿಸುತ್ತೆ ನಮಗೆ. ನಾನು ಹೆಂಗೆ ಎಕ್ಸ್ಪ್ಲೈನ್ ಮಾಡಲಿ, ಅಷ್ಟು ಬ್ಯೂಟಿಫುಲ್ ಆಗಿದೆ ಗೈಸ್. ಐ ಕ್ಯಾಂಟ್ ಈವನ್ ಟರ್ನ್ ಇಟ್ ಇಂಟು ವರ್ಡ್ಸ್. ಅಷ್ಟು ಸಕಲಾಗಿದೆ. ಅಲ್ಲಿ ಹಿಂದೆ ನಮಗೆ ರೈನ್ಬೋ ಕಾಣಿಸುತ್ತೆ ಫಸ್ಟು, ಅವ್ರು ಅಲ್ಲಿಂದನೇ ಬರ್ತಾ ಇರೋದು. ನಮಗೆ ಮೇನ್ ಅಟ್ರಾಕ್ಷನ್ ಇದೆ ಇದರಲ್ಲಿ, ಜೈಂಟ್ ಕೆಸಲ್ ಇದೆ. ಆ ಕೆಸಲಲ್ಲಿ ಮೇಲ್ಗಡೆಯಿಂದ ಮೆಟ್ಲೆಲ್ಲ ಮಾಡ್ಕೊಂಡು ಕೆಳಗಡೆ ಇದೆ. ಮತ್ತೆ ಅದಕ್ಕೆ ದೊಡ್ಡ ಎಂಟ್ರೆನ್ಸ್ ಇದೆ, ಸೇಮ್ ರಾಜರಿಗೆಲ್ಲ ಎಂಟ್ರೆನ್ಸ್ ಎಲ್ಲ ಇತ್ತಲ್ಲ ಆ ಕಡೆ ದೊಡ್ಡದು ಫುಲ್ ಡಿಫೆನ್ಸ್ ಸಿಸ್ಟಮ್ ತರ, ಆ ತರ ಎಲ್ಲ ಎಂಟ್ರೆನ್ಸ್. ಇದೆಲ್ಲ ಫುಲ್ಲು ನೋಡ್ತಿದ್ರೆ ಒಳ್ಳೆ ವುಡ್ ಮತ್ತೆ ಸ್ಟೋನ್ ಮೇನ್ ಆಗಿ ಯೂಸ್ ಮಾಡಿರೋದು. ಮತ್ತೆ ವೈಕಿಂಗ್ ಸ್ಟೈಲ್ ಅಲ್ಲಿ ಕಟ್ಟಿರೋದು ಫುಲ್ಲು ಎಲ್ಬಾಫ್ನ. ವೆಲ್ಕಮ್ ಟು ಎಲ್ಬಾಫ್ ಅಂತ ದೊಡ್ಡದಾಗಿದೆ. ಫುಲ್ಲು ಖುಷಿ ಆಗ್ಬಿಡ್ತಾರೆ. ಒಟ್ಟಿನಲ್ಲಿ ಆರ್ಕಿಟೆಕ್ಟ್ ಮಾತ್ರ ಮಸ್ತಾಗಿ ಮಾಡಿದ್ದಾರೆ. ಅದ್ ನೋಡ್ತಿನ್ನ ಪ್ಯಾನಲ್ ಸಿಕ್ಕಾಬಿಟ್ಟೆ. ಒಂದೊಂದು ಎಲ್ಲಿಂದ ಸ್ಟಾರ್ಟ್ ಮಾಡೋದು, ಎಲ್ಲೆಲ್ಲಿ ಎಂಡ್ ಮಾಡೋದು, ಯಾವ ಪಾಯಿಂಟ್ ಹೇಳ್ಬೇಕು ಅಂತ ನನಗೆ ಗೊತ್ತಾಗಲ್ಲ. ಅಲ್ಲ ನಮ್ಗೆಲ್ಲ ಜೈಂಟ್ಸ್ ಎಲ್ಲ ಕಾಣಿಸ್ತಾರೆ, ಅಲ್ಲೆಲ್ಲ ಕೆಲಸ ಮಾಡ್ತಿರೋದು, ಓಡಾಡ್ತಿರೋದು ಎಲ್ಲ ಜೈಂಟ್ಸ್ ಎಲ್ಲ ಕಾಣಿಸ್ತಾರೆ. ಒಟ್ಟಿನಲ್ಲಿ ಫುಲ್ ಆರ್ಕಿಟೆಕ್ಟ್ ಮಾತ್ರ ಒಂಥರ ಏನು ಮರ ಮತ್ತೆ ಸ್ಟೋನ್ಸು ಅಂಥದ್ದು ಯೂಸ್ ಮಾಡ್ಕೊಂಡು, ಮತ್ತೆ ಹೆಂಚು ಅಂಥದನ್ನ ಯೂಸ್ ಮಾಡ್ಕೊಂಡ್ರು ಫುಲ್ಲು ಸಿಟಿನ ಕಟ್ಟಿರೋದು. ಇದೊಂದು ಊರಷ್ಟೇ, ನಾವಿನ್ನ ಎಲ್ಲ ಊರನ್ನ ಎಕ್ಸ್ಪ್ಲೋರ್ ಮಾಡಿಲ್ಲ. ಒಂದೇ ಒಂದು ಮೇನ್ ಅನ್ಸುತ್ತೆ, ಯಾಕಂದ್ರೆ ಕೆಸರೆಲ್ಲ ಇದೆಯಲ್ಲ, ಇದೇ ಮೇನ್ ಸಿಟಿ ಅಂತ ಅನ್ಸಿದ್ರೆ. ಅದ್ರ ಸಿಟಿ ಹೆಸರು ನಮ್ಗೆ ಇನ್ನೂ ಗೊತ್ತಾಗಿಲ್ಲ, ಮುಂದೆ ಹೋಗ್ತಾ ಹೇಳ್ತಾರೆ, ಸರಿನಾ. ಆ ಸಿಟಿನ ನೋಡ್ಬಿಟ್ಟು ಆ ಕ್ಲೌಡ್ ಮೇಲೆ ಬರ್ತಾ ಇದಾರಲ್ಲ, ಆ ಕ್ಲೌಡ್ ಮೇಲೆ ಬಂದ್ಬಿಟ್ಟು ಲೂಫಿ ಮತ್ತೆ ಉಸಪ್ ಚಾಪರ್ ಎಲ್ಲ ನೋಡ್ಬಿಟ್ಟು ಫುಲ್ ಶಾಕ್ ಆಗ್ಬಿಡ್ತಾರೆ. ವಾವ್ ತಂಗಿ ನೋಡ್ತಾರೆ. ಅವ್ರ ಹಿಂದೆನೆ ಗರ್ಡ್ ಎಲ್ಲ ಇದಾವೆ, ಸರಿನಾ. ಅವರು ಎಲ್ಲ ನಡ್ಕೊಂಡ್ ಬರ್ತಾ ಇದಾರೆ ಅವ್ರ ಹಿಂದೆನೆ, ಸರಿನಾ. ಇವ್ರು 3 ಜನ ಹೋಗ್ಬಿಟ್ಟು ಫುಲ್ ಶಾಕ್ ಆಗ್ತಾರೆ. ಮತ್ತೆ ಲೂಫಿ ಮತ್ತೆ ಉಸಪ್ಪು ಇಬ್ರು ಮೆಮೊರೀಸ್ ನ ಶೇರ್ ಮಾಡ್ಕೋತಾರೆ. ಯಾಕಂದ್ರೆ ಅವ್ರು ಮುಂಚೆ ಲಿಟಲ್ ಗಾರ್ಡನ್ ಇರ್ಬೇಕಾದ್ರೆ ಡಾರಿ ಮತ್ತೆ ಬ್ರಾಗಿನ ನೋಡ್ಬಿಟ್ಟು ನಾವು ಮುಂದೆ ಯಾವತ್ತಾದ್ರೂ ಒಂದಿನ ಎಲ್ಬಾಫ್ಗೆ ಹೋಗ್ತೀವಿ ಅಂತ ಇಬ್ರು ಖುಷಿಯಾಗಿ ಡ್ಯಾನ್ಸ್ ಮಾಡ್ಕೊಂಡಿದ್ರಲ್ಲ, ಅದನ್ನ ರಿಕಾಲ್ ಮಾಡ್ಕೋತಾರೆ. ಅವ್ರು ಅದನ್ನ ನೋಡ್ಬಿಟ್ಟಂತೂ ಲೂಫಿ ಅಂತೂ ಸಿಕ್ಕಾಬಿಟ್ಟು ಅದನ್ನ ರಿಕಾಲ್ ಮಾಡ್ಕೊಂಡು ಖುಷಿಯಾಗಿ ಬಿಡ್ತಾನೆ. ಫುಲ್ ಎಲ್ಬಾಫ್ ನ ವಿಲೇಜ್ ನ ನೋಡಿದ ತಕ್ಷಣ ಉಸಪ್ ಅಂತ ಅವ್ನು ಕೇಳೋದೇ ಬೇಡ, ಅವ್ನ ಕಣ್ಣೆಲ್ಲ ನೀರು ಹಾಕೊಂಡು ಕೊನೆಗೂ ನಾನು ಎಲ್ಬಾಫ್ ಬಂದ್ಬಿಟ್ಟೆ ಆ ತರ ಅವ್ನ್ ಫುಲ್ ಎಕ್ಸ್ಪ್ರೆಷನ್. ಬಂದ್ಬಿಟ್ಟೆ, ಒಂದಿನಾದ್ರೂ ಮಾಡ್ತೀನಿ ಅಂತ ಹೇಳಿದ್ದೆ, ಬಂದ್ಬಿಟ್ಟೆ ಅಂತ ಅವನಂತೂ ಫುಲ್ ಖುಷಿ ಆಗ್ಬಿಡ್ತಾನೆ. ಉಸಪ್ಗಂತೂ ಇದು ಪೀಕ್ ಮೂಮೆಂಟ್ ಗಾಯ್ಸ್. ನನ್ಗೆ ಅವ್ನು ನೋಡಿದ ತಕ್ಷಣ ಒಂಚೂರು ಕಣ್ಣಲ್ಲಿ ನೀರು ಬಂದ್ಬಿಡ್ತು, ಅಷ್ಟು ಕ್ರೇಜಿಯಾಗಿ ಮಾಡಿದ್ದಾರೆ, ಸಖತ್. ಅವ್ನ ಡ್ರೀಮ್ ಆಗಿತ್ತು ಎಲ್ಬಾಫ್ ಬರ್ಬೇಕು ಅಂತ, ಆದ್ರೆ ಅದನ್ನ ಅಚೀವ್ ಮಾಡ್ಬಿಟ್ಟ ಅವನು, ಎಲ್ಬಾಫ್ ಬಂದೇ ಬಿಟ್ಟ, ಸರಿನಾ. ಆಮೇಲೆ ಎಲ್ಲಾರು ನೋಡ್ಬಿಟ್ಟು ಎಲ್ಲಾರು ತೋರಿಸ್ತಾರೆ, ಎಲ್ಲಾ ಪ್ಯಾನಲ್ ಯಾರು ಅವ್ರ ಎಕ್ಸ್ಪ್ರೆಷನ್ ಹೆಂಗಿತ್ತು ಅಂತ ಎಲ್ಲಾರು ತೋರಿಸ್ತಾರೆ. ಎಲ್ಲರೂ ಖುಷಿಯಾಗಿದ್ದಾರೆ. ರಾಬಿನ್ ಸ್ಮೈಲ್ ಮಾಡ್ತಿದ್ದಾರೆ ವಾವ್ ಅಂತ. ಆಮೇಲೆ ಚಾಪರ್ ಅಂತ ಅವ್ನ ಕಣ್ಣೆಲ್ಲ ಸ್ಟಾರ್ಸ್ ಎಲ್ಲ ಬಂದ್ಬಿಟ್ಟು ನೋಡ್ತಿದ್ದಾರೆ. ಆಮೇಲೆ ಫ್ರಾಂಕಿ ಅಂತೂ ಶಾಕ್, ಸ್ಟನ್ ಆಗ್ಬಿಟ್ಟಿದ್ದಾನೆ ಫ್ರಾಂಕಿ ಮಾತ್ರ ಅಂತ ಹೆಂಗ್ ನೋಡಿದ್ದಾನೆ. ಆಮೇಲೆ ಜೋರೋ ಮಾತ್ರ ಒಂದು ಕಣ್ಣಲ್ಲಿ ಹಾಕೊಂಡಿದ್ದೆಲ್ಲ ತೆಗೆದ್ಬಿಟ್ಟು ಒಂದ್ ಕಣ್ಣಲ್ಲಿ ನೀಟಾಗಿ ನೋಡ್ತಾನೆ ಅವನು. ಅವನ ಎಕ್ಸ್ಪ್ರೆಷನ್ ಬಾನಿ ಅಂತ ಹಿಂಗ್ ನೋಡ್ತಿದ್ದಾರೆ. ಆಮೇಲೆ ಜಿಮ್ಮೇನೂ ಅಷ್ಟೇ ಅಂತ ಹಿಂಗ್ ನೋಡ್ತಿದ್ದಾನೆ. ಆಮೇಲೆ ನಾಮಂತೂ ವಾ ಅಂತ ಹಿಂಗ್ ನೋಡ್ತಿದ್ದಾರೆ. ಆಮೇಲೆ ಅವರ ಯಾರು ಬ್ರುಕ್ ಮಾತ್ರ ಹೋಗ್ತದೆ. ಆಮೇಲೆ ಲಿಲಿತ್ಗೆ ಅಷ್ಟೊಂದು ಎಕ್ಸೈಟ್ ಆಗಿಲ್ಲ, ಯಾಕಂದ್ರೆ ಅವ್ರು ಮುಂಚೆನೆ ಬಂದಿರಲ್ಲ, ಬೇರೆ ಫ್ರಾಂಕಿ ಅಂತ ಯಾರು. ಆಮೇಲೆ ನಮಗೆ ಸಾಂಜಿ ಎಕ್ಸ್ಪ್ರೆಷನ್ ಅಂತೂ ಒಂಥರ, ಅವನು ವಿಲೇಜ್ ಅಂತೂ ನೋಡ್ತಾ ಇಲ್ಲ, ಅವನ ಗಮನ ಬೇರೆ ಕಡೆನೇ ಇದೆ. ಅವಾಗೇನ ಅವನಂತೂ ಕೇಳಕ್ ಹೋಗ್ಬಿಡಿ ನೀವು ಯಾಕೆ ಅಂತ. ಇಷ್ಟು ಎಲ್ಲ ಎಕ್ಸ್ಪ್ಲನೇಷನ್, ಅವರ ರಿಯಾಕ್ಷನ್ ಹೆಂಗಿತ್ತು ಅಂತ. ಅವರ ರಿಯಾಕ್ಷನ್ ಹೋಗ್ಬಿಟ್ಟು ಆಮೇಲೆ ಆ ಕಡೆ ರೇಂಬೋದೆಲ್ಲ ಬರ್ತಾ ಇದ್ರಲ್ಲ, ಫ್ರಾಂಕಿ ನೋಡ್ಬಿಟ್ಟು ಅವನು ಯಾರನ್ನ ಉಸಪ್ನ ಚಾಪರ್ನ ಮತ್ತೆ ಲೂಫಿನ ನೋಡ್ಬಿಟ್ಟು ಓ ಲೂಫಿ ಇಲ್ಲಿದ್ಯಾ ನೀನು ಅಂತ ಹೇಳ್ತಾನೆ. ನಾವ್ ನಿನ್ನೆಲ್ಲಾ ಕಡೆ ಹುಡುಕಿದ್ವಿ ಗೊತ್ತಾ ಅಂತೆಲ್ಲ ಅವ್ನು ಫುಲ್ ಕೋಪದಿಂದ ಹಿಂಗ್ ಕೇಳ್ತಾ ಇದ್ದಾನೆ. ಓ ಸದ್ಯ ಬಿಡುದೇನು ಹೆಂಗೂ ಬಂದಲ್ಲ ಅಷ್ಟೇ ಖುಷಿ ಅಂದ್ಬಿಟ್ಟು ಎಲ್ಲ ಜೈಂಟ್ಸ್ ಎಲ್ಲ ಹೇಳ್ತಾರೆ, ಸದ್ಯ ಹೆಂಗೂ ಬಂದ್ಬಿಟ್ಟೆ ಅಂತ. ಆಮೇಲೆ ನಮ್ಗೆ ಚಾಪರ್, ಲೂಫಿ ಮತ್ತೆ ಉಸಪ್ 3 ಜನದ್ದು ಧೈರ್ಯ ನಿಂತ್ಕೊಂಡು ಅವ್ರನ್ನ ನೋಡ್ಬಿಟ್ಟು ನಾಲ್ಗೆಲ್ಲ ಆಚೆ ಬರ್ಬಿಟ್ಟಿದ್ದ, ಕಣ್ಣಲ್ಲ ತೆಗ್ ಬರ್ಬಿಟ್ಟಿದ್ದ, ಒಂಥರ ಬೇರೆ ಶಾಕ್ ಆದಂಗೆ ಎಲ್ಲ ಬರ ತೆಗ್ದೋಗ್ಬಿಟ್ಟು ನೀವು ರೈನ್ಬೋ ಮೇಲೆ ಬರ್ತಾ ಇದ್ದೀರಾ ಅಂತ ಅವ್ರು ಫುಲ್ ಖುಷಿ ಆಗ್ಬಿಟ್ಟವ್ರೆ. ಯಪ್ಪ ಎಲ್ಬಾಫ್ ಮಾತ್ರ ಗ್ರೇಟ್ ಅಂತ ಉಸಪ್ ಎಲ್ಲ ಫುಲ್ ಹೇಳ್ತಾನೆ. ಮುಂದೆ ಫ್ಯೂಚರ್ ಅಲ್ಲಿ ಅವ್ರು ಯಾವಾಗಲೂ ಸರಿ ರೈನ್ಬೋ ಮೇಲೆ ಹೋಗ್ಬೇಕು, ಹೋಗ್ತಾರೆ ಅಂತ ನನ್ಗನ್ಸುತ್ತೆ. ಆಬ್ವಿಯಸ್ಲಿ ಹೋಗ್ತಾರೆ. ಇಷ್ಟೊಂದೆಲ್ಲ ನೋಡ್ಬಿಟ್ರೆ ಜಲಸಿ ಫೀಲ್ ಆಗಿರುತ್ತೆ ಅವ್ರಿಗೆ. ಆತೆಲ್ಲ ಫುಲ್ 3 ಜನ ಶಾಕ್ ಸ್ಟನ್ ಆಗ್ಬಿಟ್ಟವ್ರೆ ಎಲ್ಲರೂ 3 ಜನ ನೋಡ್ಬಿಟ್ಟು. ಆಮೇಲೆ ನೆಕ್ಸ್ಟ್ ನಮಗೆ ಕಾಡಲ್ಲಿ, ಎಲ್ಬಾಫ್ ಕಾಡಲ್ಲಿ ಒಂದಲ್ಲ ಒಬ್ಬ ಯಾರೋ ಮಿಸ್ಟೀರಿಯಸ್ ವ್ಯಕ್ತಿ ನಡ್ಕೊಂಡು ಹೋಗ್ತಾ ಇದ್ದಾನೆ.
ಯಾರು ಅಂತ ಗೊತ್ತಿಲ್ಲ, ಕ್ಲೋಕ್ ಎಲ್ಲ ಹಾಕೊಂಡಿದ್ದಾನೆ, ಯಾರು ಅಂತ ಗೊತ್ತಿಲ್ಲ. ಜನ ಫ್ಯಾನ್ಸ್ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಇಟ್ಸ್ ಶೀಕಿ, ಗೋಲ್ಡನ್ ಲಯನ್ ಶೀಕಿ ಇರ್ಬೋದು ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಅದ್ರ ಜೊತೆಗೆ ಫ್ಯಾನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸ್ಕಾಪರ್ ಗಬಾನ್, ಪೈರೇಟ್ ಕಿಂಗ್ ನ ಲೆಫ್ಟ್ ಹ್ಯಾಂಡ್, ಲೆಫ್ಟ್ ವಿಂಗ್ ಸ್ಕಾಪರ್ ಗಬಾನ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ನನ್ಗೆ ಕೇಳಬೇಕು ಅಂದ್ರೆ ನಾನು ಸ್ಕಾಪರ್ ಗಬಾನ್ ಅಂತೀನಿ. ನಿಮ್ಮ ಅನಿಸಿಕೆ ಏನಂತೆ, ಶೀಕಿನ ಇಲ್ಲ ಸ್ಕಾಪರ್ ಗಬಾನ? ನಿಮ್ಮ ಅನಿಸಿಕೆ ಅಂದ್ರೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ. ಓಕೆನಾ? ಇದಿಷ್ಟು ತೋರಿಸ್ತಾರೆ ನಮ್ಗೆ, ಇದಿಷ್ಟು ಪ್ಯಾನಲ್ಗಿಂತ ಮುಂಚೆಯಿಂದನೇ ನಮ್ಗೆ ಒಬ್ಬ ನರೇಟರ್ ಬರ್ತಾನೆ. ನರೇಟರ್ ಅಂದ್ರೆ ಒಬ್ಬ ಬುಕ್ ಎಕ್ಸ್ಪ್ಲೋರರ್. ಯಾರು? ಲೂಯಿಸ್ ಆರ್ನಾಟ್ ಅಂತ ಒಬ್ಬ ಎಕ್ಸ್ಪ್ಲೋರರ್ ಇದ್ದಾನೆ, ಸರಿನಾ? ಅವನು ನಮ್ಗೆ ಮುಂಚೆಯಿಂದನೂ ಕಾಣಿಸ್ತಿದ್ದ. ಯಾವಾಗ ಲಿಟಲ್ ಗಾರ್ಡನ್ ಇಂದ ನಾಮಿ ಓದ್ತಿದ್ದ ಬುಕ್ ಇರ್ಬೋದು, ಮತ್ತೆ ಅದು ಓಹಾರಾದಲ್ಲಿ ಇರ್ತಿದ್ದ ಬುಕ್ ಇರ್ಬೋದು. ಓಹಾರಾದಲ್ಲಿ ನಾವು ನೋಡ್ತಾ ಇರ್ಬೇಕಾದ್ರೆ ಅಲ್ಲಿ ಲೂಯಿಸ್ ಆರ್ನಾಟ್ ಅನ್ನೋದು ಒಂದು ಬುಕ್, ಅವ್ನು ಬರೆದಿರೋ ಬುಕ್ ಎಲ್ಲ ಇರ್ಬೇಕಲ್ಲ. ಅವನು ಒನ್ ಪೀಸ್ ವರ್ಲ್ಡ್ ಅಲ್ಲಿ ಮುಂಚೆ ಇದ್ದಂತ ಒಬ್ಬ ಎಕ್ಸ್ಪ್ಲೋರರ್. ಇಷ್ಟು ಅರ್ಥ ಮಾಡ್ಕೊಬಿಡಿ ಸಾಕು, ಸರಿನಾ? ಒನ್ ಪೀಸ್ ವರ್ಲ್ಡ್ ಅಲ್ಲಿ ಮುಂಚೆ ಒಬ್ಬ ಎಕ್ಸ್ಪ್ಲೋರರ್ ಇದ್ದ, ಅವನ ಹೆಸರು ಲೂಯಿಸ್ ಆರ್ನಾಟ್. ಅವನ್ನೆಲ್ಲ ಎಲ್ಲ ಹೋಗ್ತಿದ್ನೋ ಅದನ್ನೆಲ್ಲ ಬರೆದು ಅವ್ನ ಬುಕ್ ಎಲ್ಲ ಮಾಡ್ತಿದ್ದ, ಸರಿನಾ? ಇದನ್ನ ಬೇರೆಯವ್ರ ನೋಡ್ಬಿಟ್ಟು ಇವ್ನ ಏನೋ ಕತೆ ಬರಿತಾ ಇರಬೇಕು ಅಂತ ಎಲ್ಲ ಸುಮ್ಮನೆ ಇದು ನೋಲನ್ ತರಾನೇ ಎಲ್ಲರೂ ಇವ್ನ ಕತೆ ಹೇಳ್ತಿರ್ಬೋದು, ನಿಜ ಯಾವುದು ಅಲ್ಲ ಅಂತ ಎಲ್ಲರೂ ಅವನ್ನ ನೆಗ್ಲೆಕ್ಟ್ ಮಾಡಿರ್ಬೋದು. ಆದ್ರೆ ಅವ್ನು ನಿಜವಾಗ್ಲೂ ಎಲ್ಲ ಬರೆದಾನೆ. ಅವನು ವರ್ಣನೆ ಮಾಡ್ತಿದ್ದಾನೆ ಎಲ್ಬಾಫ್ ಹೇಗಿದೆ ಅಂತ. ಎಲ್ಬಾಫ್ನ ನೀವು ನಿಮ್ ಕಣ್ಣಿಂದ ನೋಡಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿದೆ. ನಿಮ್ ಕಣ್ಣು ಸಾಲಲ್ಲ ಎಲ್ಬಾಫ್ನ ನೋಡೋದಿಕ್ಕೆ, ಅಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಫುಲ್ಲು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ನೀಟಾಗಿ ಎಲ್ಬಾಫ್ನ ಬಗ್ಗೆ ವರ್ಣನೆ ಮಾಡ್ತಿದ್ದಾನೆ. ಈ ಎಲ್ಬಾಫು ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಇದನ್ನ ಕಿಂಗ್ಡಮ್ ಆಫ್ ವಾರ್ಲ್ಯಾಂಡ್ ಅಂತ ಎಲ್ಲ ಕರೀತಾರೆ. ಆ ಥರ ಎಲ್ಲ ಫುಲ್ಲು ನೀಟಾಗಿ, ಮೋಸ್ಟ್ಲಿ ಇದನ್ನ ಹೆಸರು ಒರಿಜಿನಲ್ ಹೆಸರು ಕಿಂಗ್ಡಮ್ ಆಫ್ ವಾರ್ಲ್ಯಾಂಡ್ ಇರ್ಬೋದು. ಆಮೇಲೆ ಅದನ್ನ ಜನ ಶಿಫ್ಟ್ ಮಾಡಿ ಎಲ್ಬಾಫ್ ಮಾಡಿರ್ಬೋದು. ವಾರ್ಲ್ಯಾಂಡ್ ಅಂದ್ರೆ ಭಯ ಪಡಿಸುತ್ತೆ ಜನಕ್ಕೆ ಅಂತ ಇರ್ಬೋದೇನೋ ಗೊತ್ತಿಲ್ಲ. ಆಮೇಲೆ ಇದೊಂಥರ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಜಾಗ, ಇದು ಲ್ಯಾಂಡ್ ಆಫ್ ಜೈಂಟ್ಸ್ ಅಂತೆಲ್ಲ ಬರೆದು ನೀಟಾಗಿ ಎಲ್ಲ ಎಕ್ಸ್ಪ್ಲೋರ್ ಮಾಡಿ ಎಲ್ಲರೂ ಬರೆದಿರೋದು ನರೇಟರ್ ನಮಗೆ ಪೇಜಸ್ ಎಲ್ಲ ಬರ್ತಾನೆ. ಮತ್ತೆ ಇಲ್ಲಿ ಎಲ್ಬಾಫ್ ಬಂದ್ರೆ ನಿಮ್ಗೆ ಆಕಾಶಕ್ಕೂ ಭೂಮಿಗೂ ವ್ಯತ್ಯಾಸನೇ ಗೊತ್ತಾಗಲ್ಲ, ಅಷ್ಟು ಕನೆಕ್ಟ್ ಮಾಡ್ಬಿಡುತ್ತೆ ಎಲ್ಬಾಫ್ ಟ್ರೀ. ಆ ಥರ ಎಲ್ಲ ಬರೆದಾನೆ. ಇಟ್ಸ್ ಹ್ಯೂಜ್, ಎಲ್ಲ ದೊಡ್ಡದಾಗಿ ಕಾಣಿಸುತ್ತೆ ನಿಮ್ಗೆ. ನೀವು ಬಂದ್ರೆ ನೀವು ಶಾಕ್ ಆಗ್ಬಿಡ್ತೀರಾ ಇಲ್ಲಿ ಬಂದ್ರೆ. ಇದು ಒಂಥರ ಮಿಸ್ಟೀರಿಯಸ್ ಪ್ಲೇಸು, ಅದೆಲ್ಲ ಸಿಕ್ಕಾಪಟ್ಟೆ ವರ್ಣನೆ ಮಾಡಿ ಬರ್ದಿದ್ದಾನೆ. ಅದನ್ನ ಎಲ್ಲರೂ ನೋಡಿದ ತಕ್ಷಣ ಒಳ್ಳೆ ಯಾವುದೋ ಪೊಯೆಟ್ರಿ ಇರಬೇಕು ಅಂತ ಅನ್ಕೊಂಡ್ಬಿಡ್ಬೇಕು, ಆ ಥರ ವರ್ಣನೆ ಮಾಡಿ ಬರ್ದಿದ್ದಾನೆ, ಸರಿನಾ? ಆಮೇಲೆ ಎಲ್ಲ ಆದ್ಮೇಲೆ ನಮ್ಗೆ ಅವನ್ ವರ್ಣನೆ ಮಾಡೋ ಕೊನೆ ಪೇಜ್ ಏನಪ್ಪಾ ಅಂದ್ರೆ, ಇಷ್ಟೆಲ್ಲ ಆಯ್ತು, ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ. ಏನಪ್ಪಾ ಅಂದ್ರೆ, ಡು ನಾಟ್ ಲಿಂಗರ್ ದೇರ್ ಫಾರ್ ಟೂ ಲಾಂಗ್, ಲೂಯಿಸ್ ಆರ್ನಾಟ್ ಎಕ್ಸ್ಪ್ಲೋರರ್ ಅಂತ ಕೆಳಗಡೆ ಬರ್ಬಿಡಿ. ಇದೊಂದು ಪದ ಮಾತ್ರ ಎಲ್ಲದಕ್ಕಿಂತ ಡಿಫ್ರೆಂಟ್. ಡು ನಾಟ್ ಲಿಂಗರ್ ದೇರ್ ಫಾರ್ ಲಾಂಗ್, ಟೂ ಲಾಂಗ್ ಅಂತ. ತುಂಬಾ ಹೊತ್ತು ಎಲ್ಬಾಫಲ್ ಇರಬೇಡಿ ಅಂತ ಅರ್ಥ. ಏನಿಕೆ ಅಂತ ನಮ್ ಕ್ವಶನ್. ಅದು ಮಾತ್ರ ಬರ್ದಿಲ್ಲ. ಯಾಕೆಂದ್ರೆ ಲೂಯಿಸು ಅವನ್ಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಅಂತ ಇನ್ನೂ ಓಡಾಕಂತ ಟೈಮ್ ಕೊಟ್ಟಿಲ್ಲ, ಆಬ್ವಿಯಸ್ಲಿ, ಸರಿನಾ? ಇಲ್ಲ ಎಕ್ಸ್ಪ್ಲೇನ್ ಮಾಡಿಸ್ಬೋದಾಗಿತ್ತು ಏನಕ್ಕೆ ಇರಬಾರ್ದು ಅಂತ. ಅದೇ ನಮ್ಗಿರೋ ಪ್ರಶ್ನೆ ಇವಾಗ, ಏನಕ್ಕೆ ಎಲ್ಬಾಫಲ್ ಜಾಸ್ತಿ ಇರಬಾರ್ದು ಅಂತ. ನಾವು ಎಲ್ಬಾಫ್ನ ತುಂಬಾ ಜಾಸ್ತಿ ಆರ್ಕು ಎಗ್ಹೆಡ್ಗಿಂತನಾದ್ರು ಸ್ವಲ್ಪ ಜಾಸ್ತಿ ಇರಬೇಕು ಅಂತ ಅನ್ಕೊಂಡಿದ್ವಿ. ಇದೆಲ್ಲ ನೋಡ್ತಾ ಇದ್ರೆ ನನಗೆ ಎಗ್ಹೆಡ್ಗಿಂತನೂ ಇನ್ನೂ ಚಿಕ್ಕ ಆರ್ಕ್ ಆಗ್ಬೋದಾ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಒಂದು 70-80 ಪೇಜಸ್ ಆದ್ರೂ ನಮಗೆ ಬೇಕಿತ್ತು ಎಲ್ಬಾಫ್ ಚಾಪ್ಟರ್ಸು. ಆದರೆ ನಮ್ಗೆ ಇನ್ನೂ ಕಮ್ಮಿ ಸಿಗ್ಬೋದು ಅಂತ. ಯಾಕಂದ್ರೆ ಜಾಸ್ತಿ ಹೊತ್ತು ಇರಬಾರ್ದು ಅಂದ್ರೆ ಏನಿರ್ಬೋದು, ಇಲ್ಲೇನೋ ಒಂದು ಶಾಪ ಇರ್ಬೋದಾ ಇಲ್ಲಿಗೆ, ಇಲ್ಲೇನಾರ ಮನುಷ್ಯರು ಬಂದ್ರೆ, ನನ್ನ ಥಿಯರಿ ಏನಪ್ಪಾ ಅಂದ್ರೆ, ಇಲ್ಲಿ ಮನುಷ್ಯರು ತುಂಬಾ ಜಾಸ್ತಿ ಹೊತ್ತಿದ್ರೆ ಅವರು ಜೈಂಟ್ಸ್ ತರನೇ ಟರ್ನ್ ಆಗಕ್ಕೆ ಸ್ಟಾರ್ಟ್ ಆಗ್ತಾರೆ ಅಂತ ಇರ್ಬೋದು. ಇಲ್ಲ ಜೈಂಟ್ಸೇ ಆಗ್ಬಿಡ್ತಾರೆ ಸಡನ್ ಆಗಿ ಅಂತ ಇರ್ಬೋದು. ಹೂನೋಸ್, ಓಡೋ ಸೆನ್ಸ್ ಏನ್ ಬೇಕಾದ್ರೂ ಮಾಡ್ಬೋದು. ನನ್ನ ಅನಿಸಿಕೆ ಜಾಸ್ತಿ ಹೊತ್ತಿದ್ರೆ ಎಲ್ಬಾಫ್ ಅಲ್ಲಿ ಯಾರು ಹ್ಯೂಮನ್ಸು ಎಲ್ಬಾಫ್ ದಲ್ಲಿರೋ ಜೈಂಟ್ಸ್ ತರನೇ ಸೈಜ್ ಒಂದು ಜಾಸ್ತಿ ಆಗ್ಬಿಡ್ತಾರೆ ಅಂತ ಇರ್ಬೋದು. ಇದು ನನ್ನ ಥಿಯರಿ. ನಿಮ್ಗೆ ಯಾಕೆ ಅನ್ಸುತ್ತೆ? ಇಲ್ಲ ಏನಾರ ಪಾಯ್ಸನ್ ಇರ್ಬೋದಾ? ಅಲ್ಲಿ ಜೈಂಟ್ಸ್ ಮಾತ್ರ ಉಸಿರಾಡಕ್ಕೆ ಆಗೋದು, ಇಲ್ಲ ಹ್ಯೂಮನ್ಸ್ಗೆ ಆ ಉಸಿರನ್ನ ತಗೊಳಕ್ ಆಗದೆ ಇರೋದು, ಆ ಥರ ಇರ್ಬೋದಾ? ನನಗಂತೂ ಐಡಿಯಾ ಇಲ್ಲ. ಒಟ್ಟಿನಲ್ಲಿ ಲೂಯಿಸ್ ಆರ್ನಾಟ್ ಅವರು ಎಕ್ಸ್ಪ್ಲೋರರು, ನೀಟಾಗಿ ಎಕ್ಸ್ಪ್ಲೇಷನ್ ಸ್ವಲ್ಪ ಕೊಡಬೇಕಿತ್ತು. ಅವರು ವರ್ಣನೆ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ ಎಲ್ಬಾಫ್ ಬಗ್ಗೆ. ಆದರೆ ಲಾಸ್ಟ್ ಮೇನ್ ಪಾಯಿಂಟ್ ಬಂದಾಗಲೇ ಏನು ಅಂತ ಬರ್ದಿಲ್ಲ. ಒಟ್ಟಿನಲ್ಲಿ ಲೂಯಿಸ್ ಆರ್ನಾಟ್ ಅವರು ಇಷ್ಟು ಹೇಳ್ಬಿಟ್ಟಿದ್ದಾರೆ. ನನಗೆ ಇವಾಗ ಯಾಕೆ ಲಾಂಗ್ ಟೈಮ್ ಇರಬಾರ್ದು ಅಂತ
ಇನ್ನೂ ಐಡಿಯಾ ಇಲ್ಲ. ಊಟ ನೋಡೋಣ ಮುಂದೆ ಏನೇನಕ್ಕಾಗುತ್ತೆ, ಏನು ಮೇನ್ ರೀಸನ್ ಎಲ್ಬಾಫಲ್ಲಿ ಏನಕ್ಕೆ ಜಾಸ್ತಿ ಹೊತ್ತಿರಬಾರ್ದು ಅಂತ ಮೇನ್ ರೀಸನ್ ಏನು ಅಂತ ನಮಗೆ ಮುಂದೆನೇ ಗೊತ್ತಾಗುತ್ತೆ ಹೋಗ್ತಾ ಹೋಗ್ತಾ. ಒಟ್ಟಿನಲ್ಲಂತೂ ನಾವು ಎಲ್ಬಾಫ್ಗೆ ಬಂದು ಇಳಿದಾಯಿತು. ಮತ್ತು ದಿ ಗ್ರೇಟ್ ಸನ್ ಸ್ಟೋನ್ ಬಗ್ಗೆ ಗೊತ್ತಾಯ್ತು ನಮಗೆ. ಸನ್ ಸ್ಟೋನ್ನ ಹೇಗೆ ಯೂಸ್ ಮಾಡೋದು ಅಂತ ಗೊತ್ತಾಯಿತು. ಸನ್ಲೈಟಿಂದ ಅದನ್ನು ಫಿಸಿಕಲ್ ಫಾರ್ಮ್ಗೆ ಆ ಲೈಟ್ನ ಫಾರ್ಮ್ ಮಾಡೋದು, ಅದನ್ನು ಪೇಂಟರ್ ಅಂತ ಕರೀತಾರಂತೆ, ಸನ್ಸ್ಟೋನ್ ಪೇಂಟರ್ ಅಂತ. ಅದನ್ನು ಯೂಸ್ ಮಾಡಿಕೊಂಡು ಅವರು ಏನು ಬೇಕಾದ್ರೂ ಡ್ರಾ ಮಾಡ್ಬೋದು. ಆದರೆ ಅವ್ರು ಯೂಶಲ್ ಆಗಿ ರೇನ್ಬೋನ ಡ್ರಾ ಮಾಡಿಕೊಂಡು ಇದ್ದಾರೆ ಸರಿನಾ. ಇನ್ನೂ ಏನೇನು ಅದನ್ನು ಎಕ್ಸ್ಪ್ಲೋರ್ ಮಾಡ್ಬೋದು, ಆ ಸ್ಟೋನ್ನ ನೆಕ್ಸ್ಟ್ ಉಸಾಪ್ ಏನಾದ್ರು ತೊಗೊಂಡು ಬೇರೆ ಬೇರೆ ಥರ ಏನಾದ್ರು ಎಕ್ಸ್ಪೆರಿಮೆಂಟ್ ಮಾಡ್ಬೋದಾ, ಐಡಿಯಾ ಎಲ್ಲ ಮಾಡ್ಬೋದು ಅನ್ಸುತ್ತೆ. ಯಾಕಂದರೆ ಅವ್ನಿಗೆಲ್ಲ ಡೈನಲ್ಲಿ ಸಿಗ್ಬೋದು ಮತ್ತು ಸ್ಕೈಪಿಯಲ್ಲಿ ತೊಗೊಂಬಂದಿರೋ ಥಿಂಗ್ಸ್ನೆಲ್ಲ ಯೂಸ್ ಮಾಡ್ಕೋತಿದ್ದ. ಇದರಲ್ಲೂ ಒಂದು ವಸ್ತು ಸಿಕ್ಕಿದೆ, ಇದನ್ನು ಯೂಸ್ ಮಾಡ್ಕೋತಾನೆ ಆಬ್ವಿಯಸ್ಲಿ. ನನಗಂತೂ ಇದಿಷ್ಟು ಸಕ್ಕತ್ತಾಗಿ ಇಷ್ಟ ಆಯಿತು. ಈ ಚಾಪ್ಟರ್ ಮಾತ್ರ ಅಡ್ವೆಂಚರಸ್ ಆಗಿತ್ತು. ನಾವು ರೈನ್ಬೋ ಮೇಲೆಲ್ಲ ಹೋದ್ವಿ, ಬ್ರಿಡ್ಜ್ ಹತ್ರ ಎಲ್ಲ ಬಂದ್ವಿ, ಎಲ್ಲರನ್ನೂ ಹೊಡೆದ್ವಿ, ಮತ್ತು ಮೋಡದ ಮೇಲೆಲ್ಲ ಹತ್ಕೊಂಡು ಕೂತ್ಕೊಂಡ್ವಿ. ಬಟ್ ಅಡ್ವೆಂಚರ್ ಇತ್ತು ಈ ಚಾಪ್ಟ್ರಲ್ಲಿ. ನನಗಂತೂ ಇಷ್ಟ ಆಯಿತು. ನಿಮ್ಗೇನಿಸುತ್ತೆ? ಆ ವ್ಯಕ್ತಿ ಕಾಡಲ್ಲಿ ಹೋಗ್ತಿದ್ನಲ್ಲ, ಆ ವ್ಯಕ್ತಿ ಯಾರು? ಶೀಕಿನಾಸ್ ಕಾಪರ್ ಗಬಾನ. ನಿಮ್ಗೆ ಅನಿಸುತ್ತೆ ಕೆಳಗಡೆ ತಿಳಿಸಿ. ಮತ್ತು ಎಲ್ಬಾಫಲ್ಲಿ ಯಾಕೆ ಜಾಸ್ತಿ ಹೊತ್ತಿರಬಾರ್ದು, ಜಾಸ್ತಿ ಟೂ ಲಾಂಗ್ ಇದ್ರೆ ಏನಾಗುತ್ತೆ? ಲೂಯಿಸ್ ಆರ್ನಾಟ್ ಅವ್ರು ನೀವೇ ಆಗಿದ್ರೆ ನೀವು ಯಾಕೆ ಹಿಂಗೆ ಬರೀತಿದ್ರಿ? ಕೆಳಗಡೆ ನಿಮ್ಮ ಥಿಯರೀಸ್ನ ಕೆಳಗಡೆ ಕಾಮೆಂಟ್ ಮಾಡಿ. ನಾನಂತೂ ಎಕ್ಸೈಟ್ ಆಗಿರ್ತೀನಿ ಓದಕ್ಕೆ ಸರಿನಾ. ಇದಿಷ್ಟು ಆಗಿತ್ತು ಚಾಪ್ಟರ್ 2132 ಚಾಪ್ಟರ್. ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ಚಾಪ್ಟರ್ ರಿವ್ಯೂ ಬರ್ತೀನಿ. ಬಾಯ್.